ಇಷ್ಟು ಮಾಡಿದ್ರೆ ಪ್ರಾಪರ್ ಆಗಿ ನೀವು ಇನ್ನು ನೀವು ಯಾವುದೇ ಕ್ವಶನ್ಸ್ ಮಾಡಿ ನಿಮಗೆ ತುಂಬಾ ಈಸಿ ಅನ್ಸುತ್ತೆ. ನೀವೆಲ್ಲ ಕ್ವಶನ್ಸ್ ಮಾಡ್ಬೋದು. ಆ್ಯಂಡ್ ಇದೇ ಒಂದು ಮೆಥಡ್ ಇಲ್ಲ, ಓಕೆ, ಗ್ಯಾಪ್ ಮಾಡ್ಕೊಳ್ಳಿ, ಬರೀ ಇದೇ ಒಂದು ಮೆಥಡ್ ಇಲ್ಲ. ಸೊ ನಿಮ್ಗಳಿಗೋಸ್ಕರ ನಾನಿಲ್ಲಿ ಪ್ರಾಕ್ಟೀಸ್ ಕ್ವಶನ್ ಇಟ್ಟಿದ್ದೀನಿ. ಪ್ರಾಕ್ಟೀಸ್ ಕ್ವಶನ್ಸ್ ಇದೆಲ್ಲ ಕ್ವಶನ್ಸ್ ನಾನು ನಿಮಗೆ ಕ್ವಶನ್ ಪೇಪರ್ಸಿಂದ ತೊಗೊಂಡಿದ್ದೀನಿ. ನಿಮ್ಮ SSLC ಏನು ಫೈನಲ್ ಎಕ್ಸಾಮ್ ಪೇಪರ್ಸ್ ಇರುತ್ತೋ, ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಲ್ಲಿ. ಹಲೋ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಗ್ರಾಫಿಕಲ್ ಮೆಥಡ್ ಅಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಎಷ್ಟು ಮಾರ್ಕ್ಸ್ ಅಂದರೆ 4 ಮಾರ್ಕ್ಸ್ ಕೇಳ್ತಾರೆ. ಆ್ಯಂಡ್ ಇದು 100% ಗ್ಯಾರಂಟಿ ಕ್ವಶನ್. ಇದು ನಿಮ್ಮ SSLC ಎಕ್ಸಾಮಲ್ಲಿ ಕೇಳೋ. ಇದನ್ನು ನಾನು ನಿಮಗೆ ಒಂದೇ ಒಂದು ಶಾರ್ಟಲ್ಲಿ ಆಸ್ ಅ ಒನ್ ಶಾರ್ಟ್ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಆ್ಯಂಡ್ ಇದೇ ವಿಡಿಯೋಲಿ ನಿಮಗೆ ಯಾವ ಥರ ಇದನ್ನು ಸಾಲ್ವ್ ಮಾಡ್ತೀವಿ. ವೆರಿ ಈಸಿಯೆಸ್ಟ್ ಮೆಥಡ್. ಸರ್, ಅರ್ಥ ಆಗ್ತಾ ಇದೆಯಾ ನಿಮಗೆ? ತುಂಬಾ ಸುಲಭವಾಗಿ ಯಾವ ಥರ ನಾವು ಈ ಗ್ರಾಫಿಕಲ್ ಮೆಥಡ್ ಅನ್ನೋ ಕ್ವಶನ್ಸ್ನ ನಾವು ಅಟೆಂಡ್ ಮಾಡ್ಬೋದು ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋಲಿ ನಾನು ಒಂದೇ ಶಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದನ್ನು ಎಂಡ್ವರೆಗೂ ನೋಡಿ, ವಿಡಿಯೋನ ಮಿಸ್ ಮಾಡೋಕೆ ಹೋಗ್ಬೇಡಿ. ಸೊ ಇದು ಯಾವ ಚಾಪ್ಟರ್ ಅಂದರೆ ನಿಮ್ಮ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಇದು SSLC ಕರ್ನಾಟಕ ಮಕ್ಕಳು ಏನು NCERT ಸಿಲೆಬಸ್ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಅಥವಾ ಯಾರಿಗಾದ್ರೂ CBSE ಮಕ್ಕಳಿದ್ದೀರಾ ಅಥವಾ ICSE ಅವ್ರಿಗೂ ಕೂಡ ಗ್ರಾಫ್ ಇದೆ ಅಂದರೆ ಸಿಲೆಬಸ್ ಅಲ್ಲಿ ನೀವು ಕಲ್ತ್ಕೊಬೋದು. ಈ ಮೆಥಡ್ ಫಾಲೋ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ತುಂಬಾನೇ ಈಸಿಯೆಸ್ಟ್ ಮೆಥಡ್ ಇದು ನೋಡಿ. ಸೊ ನಿಮ್ಮ ಮುಂದೆ ಫಸ್ಟ್ ಕ್ವಶನ್ ಇದೆ. ಇದನ್ನ ನಾವು ಯಾವ ಥರ ಸಾಲ್ವ್ ಮಾಡ್ತೀವಿ ನೋಡಿ. ಫಸ್ಟ್ ಆಫ್ ಆಲ್ ನಾವು ಒಂದು ಟೇಬಲ್ ಮಾಡ್ಕೋಬೇಕು, ಈ ಥರ ಟ್ಯಾಬ್ಲರ್ ಕಾಲಮ್. ಸೊ ಫಸ್ಟ್ ಇಕ್ವೇಶನ್ ಬರ್ಕೋಣ. x plus y is equal to 6. ಸರಿನಾ? ಇಲ್ಲಿ ನೀವೇನ್ ಮಾಡ್ತೀರಾ, ಫಸ್ಟ್ ಟೇಬಲ್ ಅಲ್ಲಿ x y ಅಂತ ಬರ್ಕೊಂಬಿಡಿ. ಇದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಫಸ್ಟ್ ನಾವೇನ್ ಮಾಡಬೇಕು, ಪುಟ್ x equal to 0 ಅಂತ ಬರ್ಕೊಳ್ಳಿ. ಏನಿದ್ರ ಅರ್ಥ? ಪುಟ್ x equal to 0 ಅಂದ್ರೆ x ಜಾಗದಲ್ಲಿ ಏನು ವ್ಯಾಲ್ಯೂ ಹಾಕಿ 0 ಹಾಕಿ ಅಂತ ಅರ್ಥ. ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಬರೀ 0 ಅಂದ್ರೆ ಅದಕ್ಕೇನು ಕೂಡ ವ್ಯಾಲ್ಯೂ ಇಲ್ಲ. ನೀವೇ ಒಂದ್ಸಲಿ ಯೋಚನೆ ಮಾಡಿ ನೋಡಿ, ಬರೀ 0ಗೆ ಏನು ಕೂಡ ವ್ಯಾಲ್ಯೂ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ 0 ಅಂದ್ರೆ ಏನಂತ ಅರ್ಥ? ಇಟ್ ಈಸ್ ನಥಿಂಗ್ ಬಟ್ ನಾವು ಅದನ್ನ ಏನು ಅಂತ ಕನ್ಸಿಡರ್ ಮಾಡೋದೇ ಇಲ್ಲ, ಅದು 0 ಅದು. ಓಕೆ, 0 ಅಂದ್ರೆ ಅದನ್ನ ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಕ್ಯಾನ್ಸಲ್ ಮಾಡಿದ್ಮೇಲೆ ನನ್ನ ಹತ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಉಳಿದಿದೆ ಅದನ್ನ ಬರೀತೀನಿ. y ಉಳಿದಿದೆ, ರೈಟ್ ಸೈಡ್ ಏನು ಉಳಿದಿದೆ 6. ಇದನ್ನ ಏನಂತ ಹೇಳ್ತೀವಿ, ಒಂದು ಇಕ್ವೇಶನ್ ಅಲ್ಲಿ ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು ರೈಟ್ ಹ್ಯಾಂಡ್ ಸೈಡ್. ಸೊ ಏನು ಉಳಿದಿದೆ ಅದನ್ನ ಬರ್ತಿದ್ದೀನಿ. ಸೊ ಇದನ್ನ ತಗೊಬಂದು ಇಲ್ಲಿ ಬರೀರಿ. x ಜಾಗದಲ್ಲಿ ನಾನು 0 ತಗೊಂಡ್ರೆ ನನಗೆ y ಪ್ಲೇಸ್ ಅಲ್ಲಿ ಏನು ಸಿಕ್ತು? 6 ಸಿಕ್ಕಿದೆ. ಎರಡು ಜೊತೆಗೆ ಬರೀತೀನಿ, x, y 0, 6. ಈಸಿ. ಇದೇ ತರ ಒನ್ಸ್ ಅಗೇನ್ ತಿರ್ಗಾ ಇಕ್ವೇಶನ್ ಬರ್ಕೊಳ್ಳಿ. x plus y is equal to 6. ಸೇಮ್ ಇಕ್ವೇಶನ್. ಇಲ್ಲೇನ್ ಮಾಡ್ಬೇಕು ಇವಾಗ? ಪುಟ್ y equal to 0 ಅಂತ ಬರೀಬೇಕು. ಅದ್ರ ಉಲ್ಟಾ ಇಲ್ಲಿ x ತಗೊಂಡ್ರೆ ಇಲ್ಲಿ y ತಗೊಳೋದು. y equal to 0 ಅಂದ್ರೆ ಏನ್ 0 ತಗೊಂತೀವೋ ಯಾವ್ದನ್ನ ಅದನ್ನ ಕ್ಯಾನ್ಸಲ್ ಮಾಡ್ಬಿಡಿ. ಇಲ್ಲಿ ನಮ್ಮ ಹತ್ರ ಉಳಿದಿರೋದೇನು? ಲೆಫ್ಟ್ ಹ್ಯಾಂಡ್ ಸೈಡ್ x ಉಳಿದಿದೆ, ರೈಟ್ ಹ್ಯಾಂಡ್ ಸೈಡ್ ಏನಿದೆ 6. ಸೊ x ಜಾಗದಲ್ಲಿ 6 ಬಂತು, y ಜಾಗದಲ್ಲಿ ಏನ್ ತಗೊಂಡ್ವಿ? 0. ಎರಡು ಒಟ್ಟಿಗೆ ಬರೆದ್ರೆ ಫಸ್ಟ್ x ಬರೀರಿ, 6, 0. ಈಸಿ. ಅರ್ಥ ಆಗ್ತಾ ಇದೆಯಾ? ಇದೇ ತರ ನೀವೇನ್ ಮಾಡಬೇಕು, ಇಲ್ಲೂ ಕೂಡ ಮಾಡಬೇಕಾಗಿದೆ. ನಿಮ್ಮ ಸೆಕೆಂಡ್ ಇಕ್ವೇಶನ್ಗೂ ಮಾಡಬೇಕು. x, y and x, y. I will write down ಇದು ಫಸ್ಟ್ ಇಕ್ವೇಶನ್ ಆಗಿದೆ. I will write down ಸೆಕೆಂಡ್ ಇಕ್ವೇಶನ್. That is 2x plus y equal to 10. ಇಲ್ಲಿ ನಾನೇನ್ ಮಾಡಬೇಕು? ಫಸ್ಟ್ ಸ್ಟೆಪ್ ಸೇಮ್ ಏನ್ ಮಾಡಿದೀವೋ ಪ್ರೀವಿಯಸ್ಲಿ ಅದೇ ತರ ಮಾಡ್ಕೊಂಡು ಹೋಗ್ಬೇಕಷ್ಟೇ. x equal to 0. ವಾಟ್ ಡು ಯು ಮೀನ್ ಬೈ x equal to 0 ಅಂದ್ರೆ x ನ ಏನ್ ಮಾಡ್ಬಿಡಿ? ಕ್ಯಾನ್ಸಲ್ ಮಾಡ್ಬಿಡಿ. ಬಟ್ ಇಲ್ಲಿ ನಾನು ಈ 2ನು ಕೂಡ ಕ್ಯಾನ್ಸಲ್ ಮಾಡ್ಬೇಕು, ಯಾಕಂದ್ರೆ ಇಡೀ ಟರ್ಮೇ ಕ್ಯಾನ್ಸಲ್ ಆಗ್ಬಿಡುತ್ತೆ. x ಅನ್ನೋ ಟರ್ಮ್ ಇದನ್ನೇನಂತ ಹೇಳ್ತೀವಿ? ಇದೊಂದು ಟರ್ಮ್, ಇದು x ಟರ್ಮ್. x ನ 0 ತಗೊಂಡ್ರೆ ನೀವೇ ನೋಡಿ, 2 into x ಜಾಗದಲ್ಲಿ 0 ಹಾಕಿದ್ರೆ ನೀವು ಯಾವುದೇ ನಂಬರ್ನ 0 ಜೊತೆ ಮಲ್ಟಿಪ್ಲೈ ಮಾಡ್ರೆ ಏನು ಬರುತ್ತೆ? ಆನ್ಸರ್ 0ನೇ. ಅದಕ್ಕೆ ಇಡೀ ಟರ್ಮ್ನೇ ಕ್ಯಾನ್ಸಲ್ ಮಾಡಬೇಕು. ಇವಾಗ ನಮ್ಮ ಹತ್ರ ಏನು ಉಳಿದಿದೆ?
y ಉಳಿದಿದೆ ದಟ್ ಈಸ್ ಈಕ್ವಲ್ ಟು 10. ಸೊ ಇಲ್ಲಿ ಬರೀರಿ x is 0 and y is 10. ಎರಡು ಜೊತೆಗೆ ಬರೀತೀರಾ ಅಂದರೆ 0, 10. ನೆಕ್ಸ್ಟ್ ತಿರ್ಗಾ ನಾವು ಅದೇ ಈಕ್ವೇಶನ್ ಬರ್ಕೊಂಡು ಅದಕ್ಕೆ ಪುಟ್ y ಈಕ್ವಲ್ ಟು 0 ಮಾಡ್ತೀವಿ. y ಈಕ್ವಲ್ ಟು 0 ಅಂದರೆ yನ ಕ್ಯಾನ್ಸಲ್ ಮಾಡಿಬಿಡಿ. ಉಳಿದಿರೋದೇನು ಲೆಫ್ಟ್ ಹ್ಯಾಂಡ್ ಸೈಡ್ 2x, ರೈಟ್ ಹ್ಯಾಂಡ್ ಸೈಡ್ 10. ಇವಾಗ ಇಲ್ಲಿ ಏನು ಮಾಡ್ತೀರಾ, ಲೆಫ್ಟ್ ಸೈಡ್ ಇರೋ ನಂಬರು 2 ಟೇಬಲಿಂದ 10ನ ಡಿವೈಡ್ ಮಾಡಬೇಕು. ಅಂದರೆ 2 ಟೇಬಲಲ್ಲಿ 10 ಯಾವಾಗ ಬರುತ್ತೆ, 2 5s are 10. x ಈಕ್ವಲ್ ಟು 5. ಏನಾದರೂ ಅರ್ಥ ಆಗ್ತಾ ಇಲ್ಲ ನೋಡಿ. ಈ ಥರ ರೈಟ್ ಸೈಡಲ್ಲಿರೋ ನಂಬರ್, ರೈಟ್ ಸೈಡ್ ಏನಿದೆ 10 ಇದೆ, ಅದನ್ನ ನಾವು ಯಾವತ್ತಿದ್ರು ಲೆಫ್ಟ್ ಸೈಡಲ್ಲಿರೋ ನಂಬರಿಂದ ಡಿವೈಡ್ ಮಾಡಬೇಕು ಅಷ್ಟೇ, 2 ಇಂದ. ಸೊ ಡಿವೈಡ್ ಮಾಡಿದ್ರೆ 2 5s ಏನು ಬರುತ್ತೆ 10. ಸೊ ದಟ್ಸ್ ಆಲ್. ಇದೇ ಥರ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ 5 ಬಂತು ಆ್ಯಂಡ್ ವೈ ಜಾಗದಲ್ಲಿ 0 ತೊಗೊಂಡಿದ್ದೀರಾ. ಎರಡು ಜೊತೆಗೆ ಬರೆದ್ರೆ 5, 0. ಇದನ್ನೇನು ಮಾಡ್ಬೇಕು ನಾವು, ಏನು ಆನ್ಸರ್ ಬಂದಿದೆಯೋ ಈ ಟ್ಯಾಬ್ಲರ್ ಕಾಲಮು, ಇದನ್ನು ಮತ್ತು ಇದೆರಡನ್ನೂ ಏನು ಮಾಡಬೇಕು, ಪ್ಲಾಟ್ ಮಾಡಬೇಕಷ್ಟೇ ಗ್ರಾಫಲ್ಲಿ. ಪ್ಲಾಟ್ ಮಾಡೋದು ತುಂಬ ಈಸಿ. ನಿಮಗೆ ಕೋಆರ್ಡಿನೇಟ್ ಸಿಸ್ಟಮ್ ಗೊತ್ತಿಲ್ಲ ಅಂದರೂ ಕೂಡ ನಾನು ಪ್ಲಾಟ್ ಮಾಡೋದು ಹೇಳ್ಕೊಡ್ತೀನಿ ವೆರಿ ಈಸಿಯಾಗಿ. ಯಾವ ಥರ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡ್ಕೊಳ್ಳಿ, ಇಲ್ಲಿ ನೀವು ಕೋಆರ್ಡಿನೇಟ್ ಸಿಸ್ಟಮ್ನ ಡ್ರಾ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಇಲ್ಲಿ ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು, ವೈಯಲ್ಲಿ ಮ್ಯಾಕ್ಸಿಮಮ್ 10 ಇದೆ. ಅಂದರೆ ನನಗೆ ವೈಯಲ್ಲಿ 10 ಬೇಕಲ್ವಾ. ಇದು 9, ಇದು 10. ಸರಿನಾ? ಓಕೆ, ನೋಡೋಣ. ಇಲ್ಲಿ ನೋಡಿ ಯಾವ ಥರ ಅಬ್ಸರ್ವ್ ಮಾಡಿ, ಯಾವ ಥರ ನೋಡ್ಬೇಕು ಅದನ್ನು ಹೇಳ್ಕೊಡ್ತೀನಿ. ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಕಾಣ್ತಾ ಇದೆ, ಸರಿ ವೈಟ್ ಕಲರ್ ತೊಗೊತೀನಿ, ಎಲ್ಲೋನೇ ತೊಗೊಂಡ್ಬಿಡ್ತೀನಿ. ಎಕ್ಸ್ ಜಾಗದಲ್ಲಿ ಏನು ಕಾಣ್ತಾ ಇದೆ ನೋಡಿ 0. ಯಾವ್ದು 0 ಇದೆಯೋ ಅದನ್ನು ಮರ್ತೋಗ್ಬಿಡಿ. ವೈ ಜಾಗದಲ್ಲಿ ಏನಿದೆ 6. ಇವಾಗ ವೈ ಜಾಗದಲ್ಲಿ ನಿಮಗೆ 6 ಇದೆ ಅಂದರೆ ಇದು ಎಕ್ಸ್ ಆಕ್ಸಿಸ್. ಇದನ್ನೇನಂತ ಹೇಳ್ತಾರೆ, ಇದು ಎಕ್ಸ್ ಆಕ್ಸಿಸ್ ಅಪ್ಪ, ಇದು ಈ ಲೈನು. ಓಕೆ, ಇಲ್ಲಿ ಪಾಯಿಂಟರ್ ಮೂವ್ ಆಗ್ತಾ ಇದೆಯಲ್ವಾ, ಇದೇ ಎಕ್ಸ್. ಈ ಥರ ಮಲಗಿರೋದು, ಈ ಥರ ನಿಂತ್ಕೊಂಡಿರೋದೆಯಲ್ಲ, ನಿಂತ್ಕೊಂಡಿರೋ ಲೈನ್ ಏನಂತ ಹೇಳ್ತಾರೆ, ವೈ ಆಕ್ಸಿಸ್ ಇದು. ಇವಾಗ ನಾವೇನು ಮಾಡಬೇಕು, ನಮಗೆ ಏನು ವ್ಯಾಲ್ಯೂ ಬಂದಿದೆ ಅದು ನೋಡ್ಬೇಕು. ಅಂದರೆ ವೈ ಜಾಗದಲ್ಲಿ ನಾನು 6 ಪ್ಲಾಟ್ ಮಾಡಬೇಕು. ವೈ 6 ಬಂದು ಎಲ್ಲಿ ಬರುತ್ತೆ, ಇದೆ ನನ್ನ ವೈ ಆಕ್ಸಿಸ್. 6 ಬಂದು ಇಲ್ಲಿದೆ 6 ನೋಡಿ. ಅರ್ಥ ಆಗ್ತಾ ಇದೆಯಾ? ಅಂದರೆ ವೈ ಜಾಗದಲ್ಲಿ ನಾನೇನು ಮಾಡಬೇಕು, ಇಲ್ಲಿ ವೈ 6 ಎಲ್ಲಿದೆ ಅಂತ ಹುಡುಕ್ತೀನಿ, ಅದನ್ನ ಈ ಥರ ಪ್ಲಾಟ್ ಮಾಡ್ಕೊತೀನಿ. ನಾನು ಇಲ್ಲಿ ಪಕ್ಕದಲ್ಲಿ ಬರೀಬೇಕು ಏನಂತ, ಆ ಕೋಆರ್ಡಿನೇಟ್ ಬರೀಬೇಕು. ಏನಿದು ಇದೆ 0, 6 ಅಂತ ಬರೀಬೇಕು. ಇದು 0, 6 ಇದು. ನೆಕ್ಸ್ಟ್ ನೋಡಿ, ಇದಾಯ್ತಾ, ಇದಾಯ್ತು, ಇದಾಗಿದೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು 6 ಇದೆ, ವೈ ವ್ಯಾಲ್ಯೂ ಏನಿದೆ 0 ಇದೆ. 0ನ ಮರ್ತೋಗ್ಬಿಡಿ, 0 ತೊಗೊಳಂಗಿಲ್ಲ. ಏನು ಎಕ್ಸ್ ವ್ಯಾಲ್ಯೂ ಇದೆಯೋ ಅದನ್ನ ಮಾತ್ರ ನೋಡಿ. ಎಕ್ಸ್ ಈಕ್ವಲ್ ಟು 6, 0 ನೋಡೋ ಅವಶ್ಯಕತೆ ಇಲ್ಲ. ಎಕ್ಸ್ 6 ಬಂದು ಎಲ್ಲಿ ಬರುತ್ತೆ, ಎಕ್ಸ್ 6 ಬಂದು ಇಲ್ಲಿ ಬರುತ್ತಾ ನೋಡಿ. ಇದೇ ನಮ್ಮ ಎಕ್ಸ್ ಆಕ್ಸಿಸಾ, ಈ ಮಲಗಿರೋ ಲೈನೇ ಎಕ್ಸ್ ಆಕ್ಸಿಸ್. 6 ಅಂದರೆ ಇಲ್ಲಿ. ಇದನ್ನು ಪ್ಲಾಟ್ ಮಾಡ್ಕೊಳ್ಳಿ. ಆ್ಯಂಡ್ 2 ಪಾಯಿಂಟ್ ಪ್ಲಾಟ್ ಮಾಡಿದ ತಕ್ಷಣ, ಅಂದರೆ ಈ ಟೇಬಲ್ ಮುಗಿದ ತಕ್ಷಣ, ಈ ಟೇಬಲ್ ಆಗಿದ ತಕ್ಷಣ ಏನು ಮಾಡ್ತೀರಾ, ಇದಾಗಿದ ತಕ್ಷಣ ನೀವು ಫಸ್ಟು ಸ್ಕೇಲ್ ತಗೊಂಡು ಈ 2 ಪಾಯಿಂಟ್ಸ್ನ ಕನೆಕ್ಟ್ ಮಾಡಿಬಿಡಿ. ಸೊ ನಾನು ಸ್ಕೇಲ್ ತೊಗೊತೀನಿ. ಸ್ಕೇಲ್ ತೊಗೊಂಡು ಇದು 2 ಪಾಯಿಂಟ್ಸ್ನ ಕನೆಕ್ಟ್ ಮಾಡಿಬಿಡಿ. ಫಸ್ಟ್ ನೋಡಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಆಯ್ತಾ? ನೆಕ್ಸ್ಟ್ ಸಾರಿ, ಇಲ್ಲಿ ಬರ್ದೇ ಇಲ್ವಲ್ಲ ನಾನು, ಇದು ಯಾವ್ದಿದೆ 6, 0 ಅಂತ ಬರೀಬೇಕು. ಇದು 6, 0. ಸರಿ. ನೆಕ್ಸ್ಟ್ ಬಂದ್ರೆ ಇಲ್ಲಿ ಬೇಗ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಎಕ್ಸ್ ಜಾಗದಲ್ಲಿ 0 ಇದೆ, ವೈ ಜಾಗದಲ್ಲಿ ಏನಿದೆ, ವೈ ಜಾಗದಲ್ಲಿ 10 ಇದೆ. ಸೊ ವೈ 10 ಅಂದ್ರೆ ನಾನಿಲ್ಲಿ ಬಂದು ವೈ ಜಾಗದಲ್ಲಿ 10 ನೋಡ್ತೀನಿ. ಇದೇ ವೈ ಆಕ್ಸಿಸ್, ನಿಂತ್ಕೊಂಡಿರೋ ಲೈನು ವೈ ಆಕ್ಸಿಸ್ ಅಂದ್ರೆ ವೈ 10 ಅಂದ್ರೆ ಇಲ್ಲಿದೆ ನನ್ನ ಹತ್ರ. ಇದೇ ವೈ ವ್ಯಾಲ್ಯೂ 10 ಅಂದ್ರೆ ಇದೇನಿದು 0, 10.
ಇಲ್ಲಿ ಪ್ಲಾಟ್ ಮಾಡಿದ್ದೀನಿ. ನೆಕ್ಸ್ಟ್ 5,0 ಇದೆ ಅಂದರೆ y ವ್ಯಾಲ್ಯೂ ಇಲ್ಲಿ y ವ್ಯಾಲ್ಯೂ ಏನಿದೆ, y ವ್ಯಾಲ್ಯೂ ಬಂದು 0, ಅದನ್ನು ಮರ್ತೋಗಿ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 5, ಎಕ್ಸ್ ವ್ಯಾಲ್ಯೂ 5 ಅಂದರೆ ಇಲ್ಲಿ ಬರುತ್ತಾ ಎಕ್ಸ್ ವ್ಯಾಲ್ಯೂ 5. ಎಕ್ಸ್ ಆಕ್ಸಿಸ್ ಯಾವುದು ಇದೇ ನಮ್ಮ ಮಲಗಿರೋ ಲೈನ್ ಎಕ್ಸ್ ಆಕ್ಸಿಸ್ ಅಂದರೆ ಇಲ್ಲಿ ಇದೆ 5,0. ಇಲ್ಲಿ ಬರೀತೀನಿ 5,0. ಎಲ್ಲ ಪ್ರಾಪರ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ. ಎಸ್, ಎಲ್ಲ ಪ್ಲಾಟ್ ಆಯ್ತಾ. ಇವಾಗ ಇದೆರಡನ್ನು ಜಾಯಿನ್ ಮಾಡ್ಬೇಕು ನಾವು. ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಬಂದು ಜಾಯಿನ್ ಮಾಡಿ. ಜಾಯಿನ್ ಆಯ್ತಾ? ಎಸ್. ಸೊ ಇಲ್ಲಿ ಜಾಯಿನ್ ಆಗಿದ ತಕ್ಷಣ ನಿಮಗೆ ನಿಮ್ಮ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಇಷ್ಟೇ ಮಾಡಬೇಕಾಗಿರೋದು. ಇಲ್ಲಿ ನೋಡಿ ನಿಮ್ಮ ಸೊಲ್ಯೂಷನ್ ಎಲ್ಲಿ ಸಿಕ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಿದೆ. ಇದೇ ನಿಮ್ಮ ಸೊಲ್ಯೂಷನ್. ಏನು ಈ ಪಾಯಿಂಟ್ ಇದೆಯೋ ಫಸ್ಟ್ ಇಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ ನೋಡಿ. ಈ ಪಾಯಿಂಟ್ ಇದೆಯಲ್ವಾ, ಇದೇ ನಿಮ್ಮ ಸೊಲ್ಯೂಷನ್. ಇದು ಇಲ್ಲಿ x,y ಅಂತ ಬರ್ದು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೆಂಗೆ ಗೊತ್ತಾಗುತ್ತಂದ್ರೆ ನೋಡಿ, ಈ ಪಾಯಿಂಟಿಂದ ಎಕ್ಸ್ ಆಕ್ಸಿಸ್ ಮೇಲೆ ಒಂದು ಲೈನ್ನ ಪ್ಲಾಟ್ ಮಾಡಿ ಈ ಥರ ಡಾಟೆಡ್ ಲೈನ್ಸಲ್ಲಿ ಈ ಥರ. ಆ್ಯಂಡ್ ವೈ ಆಕ್ಸಿಸ್ ಮೇಲೂ ನೋಡಿ ಈ ಥರ, ಈ ಸೈಡು ವೈ ಮೇಲೂ ಕೂಡ ಡಾಟೆಡ್ ಲೈನ್ಸ್ ಮಾಡ್ಕೊಂಡೋದ್ರೆ ಇಲ್ಲಿ ಎಲ್ಲೋಗಿ ಮೀಟ್ ಆಗುತ್ತೆ ಅಲ್ಲಿ ನೋಡಿ. ಇವಾಗ ಇದು ಬಂದು 4 ಹತ್ರ ಮೀಟ್ ಆಗಿದೆ, ಇದು ಬಂದು 4 ಹತ್ರ ಮೀಟ್ ಆಗಿದೆ. ಅಂದರೆ ನನ್ನ ಸೊಲ್ಯೂಷನ್ ಏನು, ಎಕ್ಸ್ ವ್ಯಾಲ್ಯೂ 4, ಎಕ್ಸ್ ವ್ಯಾಲ್ಯೂ ಬಂದು 4, ವೈ ವ್ಯಾಲ್ಯೂ ಬಂದು 2. ಅರ್ಥ ಆಗ್ತಾ ಇದೆಯಾ? ಸೊ ಇದು ನಮ್ಮ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇನ್ನು ನಾವು ಒಂದೇ ಒಂದು ಸ್ಟೆಪ್ ಬರೀಬೇಕು. ಏನಂದರೆ ಅದು ಸ್ಕೇಲ್ ಬರೆದ್ಬಿಡಿ. ಏನು ಸ್ಕೇಲ್ ಅಂದರೆ ನಾವು ಈ ಕೋಆರ್ಡಿನೇಟ್ ಅಥವಾ ಏನಾದರೂ ಕಾರ್ಟೇಷಿಯನ್ ಪ್ಲೇನ್ ಏನಿದೆಯೋ ಇದನ್ನ ಕಾರ್ಟೇಷಿಯನ್ ಪ್ಲೇನ್ ಅಂತ ಹೇಳ್ತೀವಿ ನಾವು. ಅದು ಈ ಗ್ರಾಫ್ ಪೇಪರ್ನ ಎಕ್ಸ್ ಆಕ್ಸಿಸ್ ಬಂದು 1 ಸೆಂಟಿಮೀಟರ್ ಬಂದು 1 ಯೂನಿಟ್ ಅಂತ ತಗೊಂಡಿದ್ದೀವಿ. ಅಂದರೆ ಈ ಒಂದು ಬಾಕ್ಸ್ ಇದೆಯಲ್ವಾ ಇಲ್ಲಿ ನೋಡಿ, ಈ ಒಂದು ಬಾಕ್ಸು ನಿಮ್ಮ ಸ್ಕೇಲಲ್ಲಿ ಏನು 1 ಸೆಂಟಿಮೀಟರ್ ಇದೆಯೋ ಅದರ ಅಳತೆ ಅಷ್ಟು ಎಕ್ಸಾಕ್ಟ್ ಆಗಿದೆ. ಆ್ಯಂಡ್ ವೈ ಆಕ್ಸಿಸ್ ಕೂಡ ನಾವು ಒಂದೊಂದು ಬಾಕ್ಸ್ನ 1 ಸೆಂಟಿಮೀಟರ್ ಅಂತ ತಗೊಂಡು 1 ಯೂನಿಟ್ ಅಂತ ಲೆಕ್ಕಾಚಾರ ತಗೊಂಡಿದ್ದೀವಿ. ಅರ್ಥ ಆಗ್ತದೆಯಾ? ಇನ್ನೂ ಒಂದು ಮಿಸ್ಸಿಂಗ್ ಇದೆ, ಅದನ್ನ ಏನು ಬರ್ದಿಲ್ಲ ಅಂದ್ರೆ ಮೇನ್ ಮಾರ್ಕ್ಸ್ ಏನು ಕಟ್ ಮಾಡಲ್ಲ, ಎಷ್ಟು ಬರೆದ್ರೆ ಸಾಕು. ಬಟ್ ನೀವು ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ನೋಡಿ ಇನ್ನೊಂದು ಏನು ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಲೈನ್ ಯಾವ್ದು ಡ್ರಾ ಮಾಡಿದ್ದು ನಾವು, ಫಸ್ಟ್ ಲೈನ್ ಮಾಡಿದ್ದು ಎಲ್ಲಿದೆ, ಇದೇ ನಮ್ಮ ಫಸ್ಟ್ ಲೈನ್. ಸಾರಿ, ಫಸ್ಟ್ ಲೈನ್ ಯಾವುದಂದ್ರೆ 0,6, 6,0 ಇದೆ ಅಲ್ವಾ, 0,6, 6,0. ಓಕೆ, ಇದು ಯಾವ ಲೈನು ಅಂತ ಬರೆದ್ಬಿಡಿ. ಅಂದರೆ ಯಾವ ಇಕ್ವೇಷನ್ ಅಂತ, ಫಸ್ಟ್ ಇಕ್ವೇಷನ್ ಅಲ್ವಾ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6 ಅಂತ ಬರೆದ್ಬಿಡಿ ಅದ್ರ ಪಕ್ಕ. ನೆಕ್ಸ್ಟ್ ಸೆಕೆಂಡ್ ಲೈನ್ ಮೇಲೆ ಸೆಕೆಂಡ್ ಇಕ್ವೇಷನ್ ಬರೆದ್ಬಿಡಿ. ಸೆಕೆಂಡ್ ಇಕ್ವೇಷನ್ ಏನು, 2x ಪ್ಲಸ್ ವೈ ಇಸ್ ಈಕ್ವಲ್ ಟು 10. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಇದೇ ಕ್ವೆಶನ್ಗೆ ಅರ್ಥ ಆಗ್ತಾ ಇದೆಯಾ? ಅಂದರೆ ಇದೇ ಕ್ವೆಶನ್ಗೆ ನಾವು ಎಲಿಮಿನೇಷನ್ ಮೆಥಡ್ ಏನಾದರೂ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಇದನ್ನು ಬೇಕಾದ್ರೆ ಒಂದ್ಸಲಿ ನೀವು ಎಲಿಮಿನೇಷನ್ ಮೆಥಡ್ ಮಾಡಿ ನೋಡಿ ಬೇಕಂದ್ರೆ. ಅರ್ಥ ಆಗ್ತಾ ಇದೆಯಾ? ಅಥವಾ ನಿಮ್ಮ ಮುಂದೆನೇ ಮಾಡಿ ತೋರಿಸ್ತೀನಿ. ಎಲಿಮಿನೇಷನ್ ಮೆಥಡ್ ಏನಾದರೂ ಮಾಡೋಕ್ಕೆ ಬರಲ್ಲ ಅಂದರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಒಂದು ಶಾರ್ಟ್ ವಿಡಿಯೋ, ಚೆಕ್ ಮಾಡ್ಕೊಳ್ಳಿ. ಸೊ ಏನು ಮಾಡಬೇಕು, ಸೈನ್ ಚೇಂಜ್ ಮಾಡಿ, ಮೈನಸ್ 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 ಕ್ಯಾನ್ಸಲ್ ಆಗುತ್ತೆ, ಅದು ಪ್ಲಸ್ ಮೈನಸ್. ಇಲ್ಲಿ ಏನು ಉಳಿಯುತ್ತೆ, ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ 4. ಸೊ ಎಕ್ಸ್ ಜಾಗದಲ್ಲಿ ಏನು ಬಂತು, 4. ಆ್ಯಂಡ್ ಸೆಕೆಂಡ್ ಇಕ್ವೇಷನ್ ತಗೊಂಡು ಎಕ್ಸ್ ಜಾಗದಲ್ಲಿ 4 ಹಾಕಿದ್ರೆ ವೈ ವ್ಯಾಲ್ಯೂ ಎಷ್ಟು ಸಿಗುತ್ತೆ, ವೈ ಈಕ್ವಲ್ ಟು 6 ಮೈನಸ್ 4, ವೈ ಈಕ್ವಲ್ ಟು 2. ನಮ್ಗೇನು ಬಂದಿದೆ ಆನ್ಸರ್ ನೋಡಿ, ಬಂದಿದೆ ನೋಡಿ, ಎಕ್ಸ್ 4 ಆ್ಯಂಡ್ ವೈ 2. ಇಲ್ಲೇನು ಬಂತು, ಎಕ್ಸ್ 4 ವೈ ವ್ಯಾಲ್ಯೂ 2. ಅರ್ಥ ಆಗ್ತಾ ಇದೆಯಾ? ಸೊ ಒಂದೇ ಕ್ವಶನಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಂತ ಎಲ್ಲ ಕಡೆಯಿಂದನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಎಲಿಮಿನೇಷನ್ ಮೆಥಡ್ ಮಾಡೋ ಒಂದ್ಸಲಿ ವೆರಿಫೈ ಮಾಡ್ಕೊಂಬಿಡಿ, ಸೇಮ್ ಆನ್ಸರ್ ಬರಬೇಕು. ಈಸಿ. ಈ ಥರ ಮಾಡ್ತೀವಿ. ಈ ಥರ ನಾನು ನಿಮಗೆ ಒಂದು 2-3 ಕ್ವಶನ್ ಇನ್ನೂ ಮಾಡಿಸ್ತೀನಿ. ಐಡಿಯಾ ಅಂದರೆ ಒಂದು ಐಡಿಯಾ ಸಿಗಲಿ ಯಾವ ಥರ ಕ್ವಶನ್ ಬರುತ್ತೆ. ಸೊ ನೋಡಿ, ಸೆಕೆಂಡ್ ಕ್ವಶನ್ ಸೇಮ್ ನಾವೇನು ಪ್ರೀವಿಯಸ್ ಕ್ವಶನ್ ಮಾಡಿದ್ದೀವೋ ಅದೇ ಥರ ಮಾಡ್ಕೊಂಡು ಹೋಗೋಣ, ಏನು ಕೂಡ ಡೌಟ್ ಬರಲ್ಲ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಪುಟ್ ಎಕ್ಸ್ ಈಕ್ವಲ್ ಟು 0 ಅಂತ ಬರಿತೇನೆ. ಆಗ್ಬೋದಾ?
ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಎಕ್ಸ್ ವೈ ಎಕ್ಸ್ ಕಮ ವೈ ಅಂತ ಬರ್ಕೋಣ. ಸೊ ಎಕ್ಸ್ 0 ಅಂದರೆ ಇಡೀ ಎಕ್ಸ್ ಟರ್ಮ್ನೇ ಕ್ಯಾನ್ಸಲ್ ಮಾಡಬೇಕು, ನಮಗೆ ಗೊತ್ತಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ವೈ ಇದೆ, ರೈಟ್ ಹ್ಯಾಂಡ್ ಸೈಡ್ 6 ಇದೆ. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ 0 ತಗೊಂಡ್ರೆ ವೈ ಜಾಗದಲ್ಲಿ ಏನು ಉಳೀತು 6, ಎರಡು ಜೊತೆಗೆ ಬರೆದ್ರೆ 0,6. ನೆಕ್ಸ್ಟ್ ತಿರ್ಗಾ ಈಕ್ವೇಶನ್ ಬರ್ಕೊಂತೀರಾ ಆ್ಯಂಡ್ ಇಲ್ಲಿ ಪುಟ್ y ಈಕ್ವಲ್ ಟು 0. y ಜಾಗದಲ್ಲಿ 0 ಹಾಕಿದ್ರೆ y ನ ಕ್ಯಾನ್ಸಲ್ ಮಾಡಿಬಿಡಿ, ಉಳಿದಿರೋದೇನು ಲೆಫ್ಟ್ ಹ್ಯಾಂಡ್ ಸೈಡ್ 2x ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ 6. ಏನು ಹೇಳಿದೆ, ಲೆಫ್ಟ್ ಸೈಡ್ ಇರೋ ನಂಬರಿಂದ ರೈಟ್ ಸೈಡ್ ಇರೋ ನಂಬರ್ನ ಡಿವೈಡ್ ಮಾಡಬೇಕು. 2 ಟೇಬಲಲ್ಲಿ 6 ಯಾವಾಗ ಬರುತ್ತೆ 2 3s. ಸೊ x ಈಕ್ವಲ್ ಟು 3, x ಬಂದು 3 y ಬಂದು 0, ಎರಡು ಜೊತೆಗೆ ಬರೆದ್ರೆ 3,0. ಇದೇ ಥರ ಸೆಕೆಂಡ್ ಈಕ್ವೇಶನ್ಗೂ ಮಾಡಬೇಕು. ಸೊ ಎಕ್ಸ್ ಕಮ ವೈ ಅಂತ ಬರ್ಕೊಂಡು ಸೆಕೆಂಡ್ ಈಕ್ವೇಶನ್ ಬರ್ಕೊಳ್ಳೋಣ. 2x ಮೈನಸ್ ವೈ ಈಕ್ವಲ್ ಟು 2. ಸೊ ಫಸ್ಟ್ ಸ್ಟೆಪ್ ಪುಟ್ ಎಕ್ಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ನ ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲೇನು ಉಳಿದಿದೆ ಮೈನಸ್ ವೈ ಉಳಿದಿದೆ. ಗಮನ ಇರಲಿ, ಬರೀ ವೈ ಉಳಿದಿಲ್ಲ, ವೈ ಜೊತೆ ಏನಿದೆ ಮೈನಸ್ ವೈ ಇದೆ. ತುಂಬ ಮಕ್ಕಳು ರಾಂಗ್ ಮಾಡೋದು. ಈ ಸ್ಟೆಪ್ ಅಬ್ಸರ್ವ್ ಮಾಡಿ. ಇವಾಗ ನಮಗೆ ಇಲ್ಲಿ ಮೈನಸ್ ಇರಬಾರ್ದಪ್ಪ, ಸರಿನಾ? ಅರ್ಥ ಆಗ್ತಾ ಇದೆಯಾ? ನೋಡಿ, ಇಲ್ಲಿ ಯಾವತ್ತೂ ಕೂಡ ಇಲ್ಲಿ ಮೈನಸ್ ಇಲ್ಲ, ಇಲ್ಲೂ ಮೈನಸ್ ಇಲ್ಲ. ನೋಡಿ, ಯಾವತ್ತಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮೈನಸ್ ಇರಬಾರ್ದು. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸೈನ್ ಚೇಂಜ್ ಮಾಡ್ಬಿಡಿ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಯಾಕೆ ಅಂತ ಹೇಳ್ಬಿಡ್ತೀನಿ, ನೋಡಿ ಗೊತ್ತಾಗ್ಲಿ ನಿಮ್ಗೆ ಲಾಜಿಕ್. ನಾವೇನ್ ಮಾಡ್ತೀವಿ ಅಂದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಬಿಡ್ತೀವಿ. ಮೈನಸ್ ಇಂದ ಎರಡು ಕಡೆ ಮಲ್ಟಿಪ್ಲೈ ಮಾಡಿಬಿಡ್ತೀವಿ ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ ಪ್ಲಸ್ ಆಗ್ಬಿಡುತ್ತೆ. ಅದೇ ಇದೇ ಮೈನಸ್ ಇಂದ ರೈಟ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು. ರೈಟ್ ಸೈಡ್ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಬಿಕಮ್ಸ್ -2. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಮೈನಸ್ ಏನಿದೆಯೋ ಇದನ್ನ ಪ್ಲಸ್ ಮಾಡ್ಬಿಡ್ತೀವಿ ಸೈನ್ ಚೇಂಜ್ ಮಾಡಿ. ಆ್ಯಂಡ್ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗ್ಬಿಡುತ್ತೆ. ಉಲ್ಟಾ ಮಾಡ್ಬಿಡಿ, ಮೈನಸ್ ಇದ್ದಾಗ ಮಾತ್ರ ಅದು. ಸೊ ಎಕ್ಸ್ ಜಾಗದಲ್ಲಿ 0 ತಗೊಂಡ್ರೆ ವೈ ಜಾಗದಲ್ಲಿ ಏನು -2, 0,-2. ನೆಕ್ಸ್ಟ್ ತಿರ್ಗಾ ಈಕ್ವೇಶನ್ ಬರ್ಕೊಂತೀರಾ. ಇಲ್ಲಿ ಪುಟ್ y ಈಕ್ವಲ್ ಟು 0. ಸೊ y ಜಾಗದಲ್ಲಿ 0 ಹಾಕಿದ್ರೆ ಈ y ಕ್ಯಾನ್ಸಲ್ ಆಗೋಯ್ತು, ಈ ಮೈನಸ್ಸು ಕ್ಯಾನ್ಸಲ್ ಆಗೋಯ್ತು. ಯಾಕಂದ್ರೆ ಮೈನಸ್ ವೈಗೆ ಸೇರಿದೆ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಉಳಿದಿರೋ 2x ಈಕ್ವಲ್ ಟು 2. 2 ಟೇಬಲ್ ಅಲ್ಲಿ 2 ಯಾವಾಗ ಬರುತ್ತೆ 2 1s. ಸೊ x ಈಕ್ವಲ್ ಟು 1. ಸೊ x ಈಸ್ 1 ಅಂದ್ರೆ y ಏನು 0 ತಗೊಂಡಿದ್ದೀವಿ, 1,0. ಇದನ್ನ ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. ಸೊ ನಾನು ಆಲ್ರೆಡಿ ಒಂದು ಗ್ರಾಫಿಕಲ್ ಸಿಸ್ಟಮ್ ರೆಡಿ ಮಾಡ್ಕೊಂಡಿದ್ದೀನಿ, ಗ್ರಾಫ್ ಶೀಟು. ಇಲ್ಲಿ ನಾವು ಪ್ಲಾಟ್ ಮಾಡೋಣ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. 0 ನೋಡ್ಬೇಡಿ. ಸೊ ಎಕ್ಸ್ ಜಾಗದಲ್ಲಿ 0 ಇದೆ, ಎಕ್ಸ್ ಜಾಗದಲ್ಲಿ ನಿಮ್ಮ ಹತ್ರ ಏನಿದೆ 0 ಇದೆ, ವೈ ಜಾಗದಲ್ಲಿ ಏನಿದೆ 6. ಸೊ ವೈ ಜಾಗದಲ್ಲಿ 6 ಅಂದ್ರೆ ನೋಡಿ ವೈ ಜಾಗದಲ್ಲಿ 6 ಎಲ್ಲಿ ಬರುತ್ತೆ. ಸೊ ಇದೇ ನಿಮ್ಮ ನಿಂತಿರೋ ಲೈನೇ ವೈ. ವೈ ಜಾಗದಲ್ಲಿ 6 ಇಲ್ಲಿದೆ. ಬ್ಲ್ಯಾಕ್ ಕಲರ್ ತಗೊಳ್ಳ, ಈಸಿಯಾಗಿ ಗೊತ್ತಾಗುತ್ತೆ. ದಿಸ್ ಇಸ್ 6 ಆಯ್ತಾ. ನೆಕ್ಸ್ಟ್ ಅದೇ ತರ ನೋಡಿದ್ರೆ ಇಲ್ಲೇನಿದೆ 3 ಆ್ಯಂಡ್ ಇಲ್ಲೇನಿದೆ 0. ಅಂದ್ರೆ ಎಕ್ಸ್ ಜಾಗದಲ್ಲಿ ಏನು ಬರ್ತಾ ಇದೆ, ಎಕ್ಸ್ ಜಾಗದಲ್ಲಿ 3. ಸೊ ಎಕ್ಸ್ ಈಸ್ 3 ಅಂದ್ರೆ ಇದೇ ನಮ್ಮ ಮಲಗಿರೋ ಲೈನ್ ಇದೆ ಎಕ್ಸ್. ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಮೇಲೆ 3 ಪ್ಲಾಟ್ ಮಾಡಬೇಕು. ಮಾಡಿದ್ವಾ? ಸೊ ಇಲ್ಲಿ ಬರ್ದ್ಬೇಡ, ಇದು 0,6, ಇದು 3,0. ಎರಡೂ ನಾವೇನು ಮಾಡಬೇಕು, ಫಸ್ಟು ಸ್ಕೇಲ್ ತಗೊಂಡು ಜಾಯಿನ್ ಮಾಡ್ಬಿಡಿ. ಸೊ ಇಲ್ಲಿಂದ ಈ ಪಾಯಿಂಟಿಗೆ ಕನೆಕ್ಟ್ ಮಾಡ್ಬಿಡಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲೇನಿದೆ, ಇಲ್ಲಿ ಬಂದು ನಮ್ಮ ಹತ್ರ ಎಕ್ಸ್ ಈಕ್ವಲ್ ಟು 0, ವೈ ಈಕ್ವಲ್ ಟು -2. ವೈ ಈಕ್ವಲ್ ಟು -2ನ ಪ್ಲಾಟ್ ಮಾಡಬೇಕು. 0 ಮರ್ತೋಗ್ಬಿಡಿ. ವೈ ಈಕ್ವಲ್ ಟು -2 ಎಲ್ಲಿ ಬರುತ್ತೆ, y ಈಕ್ವಲ್ ಟು -2 ನೋಡಿದ್ರೆ y ಆಕ್ಸಿಸ್ ಇದೆ, y ಆಕ್ಸಿಸ್ ನೆಗೆಟಿವ್ ಬಂದು ಇಲ್ಲಿದೆ, ಇದೇ -2. y ಅಲ್ಲಿ -2 ಎಲ್ಲಿದೆ ಅಂತ ನೋಡ್ತೀರಾ ಅಷ್ಟೇ. ಸೊ ಇದೇನಿದು 0,-2. ನೆಕ್ಸ್ಟ್ ಏನು ಬರುತ್ತೆ, ಇದು 1, ಇದು 0. ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ 1, ಎಕ್ಸ್ ಆಕ್ಸಿಸ್ ಅಲ್ಲಿ 1 ಎಲ್ಲಿದೆ, ಇಲ್ಲಿದೆ. ಇದೇ ನಮ್ಮ ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಅಲ್ಲಿ 1 ಇಲ್ಲಿ ಬರುತ್ತೆ. ಸೊ ಇದು 1,0. ಇದನ್ನ ಜಾಯಿನ್ ಮಾಡ್ಬಿಡಿ.
ಆ್ಯಂಡ್ ಇದನ್ನು ಜಾಯಿನ್ ಮಾಡಿದ್ಮೇಲೆ ಇನ್ನೂ ಎಕ್ಸ್ಟೆಂಡ್ ಮಾಡಿ. ಯಾಕೆ ಇನ್ನೂ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಅದು ಹೋಗಿ ಮೀಟ್ ಆಗಬೇಕು ಇನ್ನೊಂದು ಲೈನ್ ಜೊತೆ. ಸೊ ಇಲ್ಲಿ ಮೀಟ್ ಆಗ್ತಾ ಇರಲಿಲ್ಲ, ಬರೀ ಇಲ್ಲಿವರೆಗೂ ಹಿಡ್ಕೊಂಡ್ರೆ ನೋಡಿ, ಇಲ್ಲಿವರೆಗೂ ಹಿಡ್ಕೊಂಡ್ರೆ ಮೀಟ್ ಆಗಲ್ಲ. ಅದಕ್ಕೆ ಇದನ್ನು ಫರ್ದರ್ ಎಕ್ಸ್ಟೆಂಡ್ ಮಾಡ್ತೀವಿ ಮೀಟ್ ಆಗಲಿ ಅಂತ. ಸೊ ಇಲ್ಲಿ ಮೀಟ್ ಆದರೆ ನೋಡಿ, ಹಾಂ ಇಷ್ಟು ಮಾಡಿದ್ರೆ ಸಾಕು. ಮೀಟ್ ಆಗಿದ ತಕ್ಷಣ ನೋಡಿ, ಇದೆರಡು ಲೈನು ಈ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಈ ಪಾಯಿಂಟು ಇದೇ ನಮ್ಮ ಸೊಲ್ಯೂಷನ್. ಎಕ್ಸ್ ಕಾಮ ವೈ ಈಕ್ವಲ್ ಟು ಇದು ನೋಡಿ, ಡಾಟೆಡ್ ಲೈನ್ಸ್ ಹಾಕೋಣ ಎಲ್ಲಿಗೆ ಬಂದು ಮೀಟ್ ಆಗ್ತಾ ಇದೆ ಅಂತ. ಎಕ್ಸ್ ಹತ್ರ ಬಂದು ಸಾರಿ ಇಲ್ಲಿಂದ ಮಾಡಿದ್ರೆ ಆ್ಯಂಡ್ ಈ ಕಡೆನೂ ನೋಡಿ, ಇದು ಇಲ್ಲಿ ಬಂದು ಮೀಟ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಸೇ ದಟ್ ಎಕ್ಸ್ ಈಸ್ 2 and y is also 2. ಇದೇ ನಮ್ಮ ಸೊಲ್ಯೂಷನ್. ಆ್ಯಂಡ್ ಇಲ್ಲಿ ಸ್ಕೇಲ್ ಬರೆದ್ಬಿಡಿ. ಸ್ಕೇಲ್ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್. 1 centimeter is equal to 1 unit. ಇಲ್ಲೂ ಕೂಡ 1 centimeter is equal to 1 unit. ಕ್ಲಿಯರಾ? ಆ್ಯಂಡ್ ಇನ್ನೊಂದು ಸ್ಟೆಪ್ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಅದು ಬರೆದ್ಬಿಡಿ. ಈ ಲೈನ್ ಮೇಲೆ ಈಕ್ವೇಷನ್ ಬರೆದ್ಬಿಡಿ. ಫಸ್ಟ್ ಲೈನ್ ಮೇಲೆ ಫಸ್ಟ್ ಈಕ್ವೇಷನ್ ಅಂದರೆ 2x + y = 6. ಇದನ್ನು ನೀವೇ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ನೀವೇ ಇದನ್ನು ಇಲ್ಲಿ ಈಕ್ವೇಷನ್ ಬರೆದ್ಬಿಡಿ. ಇದು ಯಾವುದಕ್ಕೆ ಸೇರಿರೋದು, ಇದು ಯಾವುದಕ್ಕೆ ಸೇರಿರೋದು ಅಂತ. ನಾನು ಸೆಕೆಂಡ್ ಒಂದು ಬರೆದ್ಬಿಡ್ತೀನಿ. ನೆಕ್ಸ್ಟ್ ಫರ್ದರ್ ಕ್ವಶನ್ಗೆ ನೀವೇ ಬರೀರಿ. ಸೊ ಇಲ್ಲಿ ಫಸ್ಟ್ ಲೈನ್ ಯಾವುದು, 0,6 ಇದೆ ಅಲ್ವಾ. 2x + y ಇದೆ. 2x + y = 6. ಇದು ಬಂದು 2x - y = 2. ಇದು 2x - y = 2. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಥರ್ಡ್ ಕ್ವೆಶನ್. ಸೇಮ್ ಅದೇ ಥರ ಮಾಡೋಣ. x, y ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ, ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. 2x + y = 8. ಪುಟ್ x = 0. x is 0 ಅಂದರೆ ಇಡೀ x ಟರ್ಮ್ನೇ ಕ್ಯಾನ್ಸಲ್ ಮಾಡಬೇಕು. ಕರೆಕ್ಟಾ? ಉಳಿದಿರೋದೇನು, y = 8. 0, 8, 0, 8. ಒನ್ಸ್ ಅಗೇನ್ ಈಕ್ವೇಷನ್ ಬರ್ಕೊಂಡು ಫಸ್ಟ್ ಈಕ್ವೇಷನ್ ಪುಟ್ y = 0. y 0 ಆದರೆ yನ ಕ್ಯಾನ್ಸಲ್ ಮಾಡ್ತೀನಿ. 2x = 8 ಉಳಿತು. 2 ಟೇಬಲಲ್ಲಿ 8 ಯಾವಾಗ ಬರುತ್ತೆ, 2 4s. x = 4. x 4 ಆದರೆ y 0, 4, 0. ನೆಕ್ಸ್ಟ್ ತಿರ್ಗಾ ಇಲ್ಲಿ ಸೆಕೆಂಡ್ ಟೇಬಲ್ ಬರ್ಕೊಂಡು x, y ಸೆಕೆಂಡ್ ಈಕ್ವೇಷನ್ ಬರ್ಕೊಳ್ಳಿ. x - y = 1. ಪುಟ್ x = 0. x is 0 ಅಂದರೆ ಇಲ್ಲಿ ಉಳಿಯೋದೇನೋ -y = 1. ಇಲ್ಲಿ ನೋಡಿ, -y = 1. ನಾನು ಏನು ಹೇಳಿದೆ, ಇಲ್ಲಿ ಮೈನಸ್ ಬಂದಾಗ ಸೈನ್ ಚೇಂಜ್ ಮಾಡ್ಬಿಡಿ. ಸೊ ಇಲ್ಲಿ ಪ್ಲಸ್ ಆಗಿಬಿಡುತ್ತೆ, ರೈಟ್ ಸೈಡ್ ಮೈನಸ್ ಆಗಿಬಿಡುತ್ತೆ. ಸೊ x 0 ತಗೊಂಡ್ರೆ y ಬಂದು -1, 0, -1. ತಿರ್ಗಾ ಸೆಕೆಂಡ್ ಈಕ್ವೇಷನ್ ಬರ್ಕೊಳ್ಳಿ. x - y = 1. ಪುಟ್ y = 0. ಸೊ yನ 0 ಮಾಡಿದ್ರೆ ಈ ಮೈನಸ್ ಕೂಡ ಯಾರಿಗೆ ಸೇರಿರೋದು, yಗೆ ಅಲ್ವಾ, ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ರಿಮೈನಿಂಗ್ ಇಸ್ x = 1. ಇಫ್ x is 1, y is 0, 1, 0. ಇದನ್ನ ಗ್ರಾಫಲ್ಲಿ ಪ್ಲಾಟ್ ಮಾಡ್ಬೇಕಷ್ಟೆ. ಸೊ ಗ್ರಾಫಲ್ಲಿ ಪ್ಲಾಟ್ ಮಾಡಿದ್ರೆ ಇಲ್ಲಿ ನೋಡಿ, x ಬಂದು 0 ಆ್ಯಂಡ್ y ಬಂದು 8. ಸೊ y ಬಂದು 8 ಅಂದರೆ y 8 ಎಲ್ಲಿ ಬರುತ್ತೆ ನೋಡಿ, y 8 ಇಲ್ಲಿದೆ. ಸಾರಿ, ಇದೆ ಅಲ್ವಾ y ಆಕ್ಸಿಸ್ ನಿಂತಿರೋ ಲೈನ್, ಇದೇ ನಿಮ್ಮ y ಆಕ್ಸಿಸ್. ಬ್ಲ್ಯಾಕ್ ಕಲರ್ ತಗೊತೀನಿ. ಸೊ 8 ಇದು ನಿಮ್ಮ 0, 8. ನೆಕ್ಸ್ಟ್ ಏನಿದೆ, ಇದು 4, ಇದು 0 ಅಂದರೆ x ವ್ಯಾಲ್ಯೂ 4. x ವ್ಯಾಲ್ಯೂ 4 ಅಂದರೆ ಇದೇ ನಮ್ಮ x ಆಕ್ಸಿಸ್. x ವ್ಯಾಲ್ಯೂ 4 ಇಲ್ಲಿದೆ, x ಆಕ್ಸಿಸ್ ವ್ಯಾಲ್ಯೂ 4. ಎರಡು ಏನು ಮಾಡ್ತೀರಾ, ಎರಡು ಸ್ಕೇಲ್ ತಗೊಂಡು ಜಾಯಿನ್ ಮಾಡ್ಬಿಡಿ. ಸ್ಕೇಲ್ ತಗೊಂಡು ಜಾಯಿನ್ ಮಾಡ್ಬಿಡ್ತೀರಾ. ದಟ್ಸ್ ಆಲ್. ಸೊ ಒಂದು ಲೈನ್ ಮುಗೀತು. ಒಂದು ಇಕ್ವೇಷನ್ಗೆ ನಾವು ಪ್ಲಾಟ್ ಮಾಡಿದ್ದೀವಿ ಲೈನು. ಈ ಕಡೆ ಬಾಣ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ಬಂದರೆ x 0, y -1.
ಸೊ y ಮೈನಸ್ ಒನ್ ಅಂದರೆ ಎಲ್ಲಿ ಬರುತ್ತೆ, y ಮೈನಸ್ ಒನ್ ಈಸ್, ಇದೇ ನಮ್ಮ y ಆಕ್ಸಿಸ್, ಇದೇ ನಮ್ಮ y ಆಕ್ಸಿಸ್, ಇದೇ ನಮ್ಮ ಮೈನಸ್ ಒನ್. ಆಕ್ಸಿಸ್ ಅಲ್ಲಿ ಎಲ್ಲಿ ಬರುತ್ತೆ ಅನ್ನೋದು ನೋಡ್ಬೇಕಷ್ಟೇ. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ ಒನ್ ಇದೆ, y ವ್ಯಾಲ್ಯೂ ಝೀರೋ ಅಂದರೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ಎಕ್ಸ್ ವ್ಯಾಲ್ಯೂ ಒನ್ ಎಲ್ಲಿದೆ ಅಂತ ಹುಡುಕಿ. ಎಕ್ಸ್ ಆಕ್ಸಿಸ್ ಮೇಲೆ ಇದೇ ನಮ್ಮ ಎಕ್ಸ್ ಆಕ್ಸಿಸ್, ಇದೇ ನಮ್ಮ ಒನ್. ಎರಡನ್ನೂ ಏನು ಮಾಡ್ತೀರಾ, ಪ್ಲಾಟ್ ಮಾಡ್ಬಿಡಿ. ಸೊ ಫಸ್ಟ್ ಇಲ್ಲಿ ಬರೆದು ಬಿಡೋಣ. ಇಲ್ಲಿ ಏನಂತ ಬರಿತೀವಿ, ಇದು 0, ಮೈನಸ್ ಒನ್, ಈ ಸೈಡು 1, 0. ಆ್ಯಂಡ್ ಇದೆರಡನ್ನು ಜಾಯಿನ್ ಮಾಡಿ ಸ್ಕೇಲ್ ತಗೊಂಡು. ಆ್ಯಂಡ್ ಇದೆರಡನ್ನು ಜಾಯಿನ್ ಮಾಡಿದ್ಮೇಲೆ ಫರ್ದರ್ ಏನು ಮಾಡ್ತೀರಾ, ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಸಾಕಾ ಇಷ್ಟು? ಹಾಂ. ಇನ್ನೊಂದು ಏನು ಗಮನ ಇಡಬೇಕಂದ್ರೆ, ಕೆಲವು ಸಲ ರಾಂಗ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಇಲ್ಲಿ ಬರ್ದಿರ್ತೀನಿ, ಸ್ಪೆಷಲ್ ನೋಟ್ ಇದು. ನೋಟ್ ಏನಂದರೆ, ಯಾವಾಗಲೂ ಇಂಥ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಪೆನ್ಸಿಲ್ನ ಶಾರ್ಪ್ ಮಾಡ್ಕೊಂಬಿಡಿ. ಯಾಕೆ ನೀವು ಪೆನ್ಸಿಲ್ನ ಶಾರ್ಪ್ ಮಾಡ್ಕೋಬೇಕಂದ್ರೆ, ಪಾಯಿಂಟ್ ಇಡೋವಾಗ ಸ್ವಲ್ಪ ದಪ್ಪ ಹಿಂಗೆ ಇಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆ್ಯಂಡ್ ಇನ್ನೊಂದು ಲೈನ್ ಎಳೆಯೋವಾಗ ನೋಡಿ, ಈ ಥರ ನೀವು ಲೈನ್ ಎಳೆಯುವಾಗ ಪ್ರಾಪರಾಗಿ ಇರಬೇಕು, ಥಿನ್ ಲೈನ್ ಇರಬೇಕು. ಏನಾದರೂ ಇದು ದಪ್ಪ ಲೈನ್ ಆದರೆ ಈ ಥರ ನೋಡಿ, ಸಪೋಸ್ ಏನಾದರೂ ನಾನು ಈ ಥರ ಜಾಸ್ತಿ ಮಾಡಿಕೊಂಡೆ ನೋಡಿ, ನೀವೇ ಈ ಥರ ದಪ್ಪ ಲೈನ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆದಷ್ಟು ಥಿನ್ ಲೈನ್ ಮಾಡ್ತೀವಿ, ಆದಷ್ಟು. ಸೊ ಅದಕ್ಕೆ ಪೆನ್ಸಿಲ್ ಶಾರ್ಪ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇವಾಗ ಎಲ್ಲಿಂದ ಇದೇ ನಮ್ಮ ಸೊಲ್ಯೂಷನ್ನು. ಸೊ ಇಲ್ಲಿಂದ ಡ್ರಾ ಮಾಡ್ಕೊಳ್ಳಿ. 3 ಹತ್ರ ಬರುತ್ತೆ. ಆ್ಯಂಡ್ ಈ ಸೈಡು y ಆಕ್ಸಿಸ್ ಮೇಲೆ 2 ಹತ್ರ ಬರ್ತಾ ಇದೆ. ಕರೆಕ್ಟಾ? ಸೊ ಇದು 3 x, y, x, y is equal to 3, y value is 2. ಸೊ ಇಲ್ಲಿ ಬರೀತೀರಾ, ಸ್ಕೇಲ್ ಬಂದು x axis 1 centimeter is equal to 1 unit. Y axis 1 centimeter is equal to 1 unit. And lines ಮೇಲೆ ಏನು ಬರೀಬೇಕು ಹೇಳಿದ್ನಲ್ವಾ, ಈ ಥರ ಆ ಲೈನ್ ಮೇಲೆ ಆ ಈಕ್ವೇಶನ್ ಬರೆದ್ಬಿಡಿ. ಈ ಥರ ಈಕ್ವೇಶನ್ ನಾನು ಬರೀತಾ ಇಲ್ಲ, ನೀವೇ ಕಂಪ್ಲೀಟ್ ಮಾಡ್ಕೊಂಬಿಡಿ. ಸರಿನಾ? ಸೊ ಈ ಥರ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಸಿಕ್ತು. ಈಸಿ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ x, y, y ಇದು ಸ್ವಲ್ಪ ಡಿಫ್ರೆಂಟ್ ಕ್ವೆಶನ್, ಅದಕ್ಕೆ ತಗೊಂಡಿದ್ದೀನಿ. ಯಾಕೆ ಡಿಫ್ರೆಂಟ್ ಅಂತ ಗೊತ್ತಾಗುತ್ತೆ ನೋಡಿ. ಪುಟ್ x ಈಕ್ವಲ್ ಟು 0. ನಮ್ಗೆ ಏನೇನು ಗೊತ್ತಿದೆಯೋ ಮಾಡ್ಕೊಡೋಣ. x ಜಾಗದಲ್ಲಿ 0 ಹಾಕಿದ್ರೆ ಉಳಿಯೋದೇನು, ಮೈನಸ್ y is equal to 7. ಸೊ ಏನಂತ ಹೇಳಿದ್ದೀನಿ, ಮೈನಸ್ ಇದ್ದಾಗ ಸೈನ್ ಚೇಂಜ್ ಮಾಡ್ಬಿಡಿ. ಮೈನಸ್ ಬಿಕಮ್ಸ್ ಪ್ಲಸ್. ಇಲ್ಲಿ 7 ಇದೆ, ಸೊ ಇದು +7 ಇದ್ರೆ -7 ಆಗ್ಬಿಡುತ್ತೆ. x ಜಾಗದಲ್ಲಿ 0 ತಗೊಂಡ್ರೆ y ಜಾಗದಲ್ಲಿ 7, 0, -7. ನೆಕ್ಸ್ಟ್ ಸೇಮ್ ಥಿಂಗ್, ಒನ್ಸ್ ಅಗೇನ್ ಈಕ್ವೇಶನ್ ಬರ್ಕೊಳ್ಳಿ. ಪುಟ್ y ಈಕ್ವಲ್ ಟು 0. y ಈಕ್ವಲ್ ಟು 0 ಮಾಡಿದ್ರೆ y ನ ಕ್ಯಾನ್ಸಲ್ ಮಾಡಿ, ಈ ಮೈನಸ್ ಕೂಡ ಕ್ಯಾನ್ಸಲ್ ಮಾಡ್ತೀನಿ, ಯಾಕೆ ಇದು y ಗೆ ಸೇರಿರೋದು. ಸೊ 2x ಈಕ್ವಲ್ ಟು 7. ಇಲ್ಲಿ ನೋಡಿ, ಇವಾಗ ಈ 7ನ ನಾನು ಯಾವ್ದ್ರಿಂದ ಡಿವೈಡ್ ಮಾಡಬೇಕು, ಈ 2 ಇಂದ ಡಿವೈಡ್ ಆಗುತ್ತಾ ನೋಡಿ, ನೀವೇ ಸೈಡಲ್ಲಿ ನೋಡಿ, ಇಲ್ಲಿ ಮಾಡ್ತೀನಿ. 7ನ ನಾನು ಯಾವ್ದ್ರಿಂದ, ಈ ರೈಟ್ ಸೈಡ್ ಇರೋ ನಂಬರ್ನ ಲೆಫ್ಟ್ ಸೈಡ್ ಇರೋ ನಂಬರಿಂದ ಡಿವೈಡ್ ಮಾಡಬೇಕು. 2 ಟೇಬಲಲ್ಲಿ 7 ಬರೋದಿಲ್ಲ, ಬಟ್ ಆದರೂ ಡಿವೈಡ್ ಮಾಡಬೇಕು. ಅಂದರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ, ನಿಮ್ಮ ಹತ್ರ 7 ಇದೆ, 7 ರೂಪಾಯಿ ಇದೆ, ಅದನ್ನು ಅರ್ಧ ಮಾಡಬೇಕು, ಇಬ್ಬರಿಗೆ ಅರ್ಧ ಹಂಚಬೇಕು. ಎಷ್ಟು ಬರುತ್ತೆ? 3.5 ಅಲ್ವಾ? ಅದೇ ನೋಡಿ ಯಾವ ಥರ ಬರುತ್ತೆ ಇಲ್ಲಿ. 2 3s 6, ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. ಇಫ್ ಯು ಕೀಪ್ ಅ ಪಾಯಿಂಟ್ ಇಟ್ ಈಸ್ 0. 2 ಟೇಬಲಲ್ಲಿ 2 5s 10. ಸಿಂಪಲ್ ವರ್ಡ್ಸಲ್ಲೂ ನಮಗೆ 3.5 ಅಂತ ಗೊತ್ತಾಯ್ತು, ಅದನ್ನ ಸಾಲ್ವ್ ಮಾಡಿದ್ರು ಬರ್ತಾ ಇದೆ 3.5. x ಈಕ್ವಲ್ ಟು 3.5. x ಬಂದು 3.5, y ಬಂದು 0, 3.5, 0. ಇದಕ್ಕೆ ಕೇಳಿದ್ದು ಸ್ಪೆಷಲ್ ಕ್ವೆಶನ್ ಅಂತ, ಸ್ವಲ್ಪ ಡಿಫ್ರೆಂಟ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ತಗೋಣ. ಸೆಕೆಂಡ್ ಈಕ್ವೇಶನ್ x, y, y.
ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2 ಅಂತ ಬರೀತೀರಾ. ಫಸ್ಟ್ ಸ್ಟೆಪ್ ಪರ್ಫಾರ್ಮ್ ಮಾಡಿಬಿಡಿ, ಪುಟ್ ಎಕ್ಸ್ ಈಕ್ವಲ್ ಟು 0. ಇಫ್ ಎಕ್ಸ್ ಇಸ್ 0 ಅಂದರೆ ಎಕ್ಸ್ನ ಕ್ಯಾನ್ಸಲ್ ಮಾಡಿ, ರಿಮೈನಿಂಗ್ ಮೈನಸ್ ವೈ ಇಸ್ ಈಕ್ವಲ್ ಟು 2. ಮೈನಸ್ ಇದ್ದಾಗ ವೈ ಹತ್ರ ಸೈನ್ ಚೇಂಜ್ ಮಾಡ್ಬಿಡ್ತೀರಾ, ಮೈನಸ್ ಬಿಕಮ್ಸ್ ಪ್ಲಸ್. ಇಲ್ಲಿ 2 ಪ್ಲಸ್ ಇರೋದು ಮೈನಸ್ ಆಗ್ಬಿಡುತ್ತೆ. 0, minus 2. That's all. Next, once again I will write down the equation and put y equal to 0. So if y is 0 andre y jote iro sign kuda cancel agbidutte. X equal to remaining is 2. So x is 2 when y is 0, 2, 0. ಇದನ್ನ ಗ್ರಾಫಲ್ಲಿ ಪ್ಲಾಟ್ ಮಾಡೋಣ. ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕಂದ್ರೆ x ವ್ಯಾಲ್ಯೂ ಏನಿದೆ ಇಲ್ಲಿ 0 ಇದೆ, y ವ್ಯಾಲ್ಯೂ ಏನಿದೆ -7. ಸೊ y ವ್ಯಾಲ್ಯೂ -7 ನೋಡಿ ಎಲ್ಲಿ ಬರುತ್ತೆ. y ವ್ಯಾಲ್ಯೂ -7 ಅಂದ್ರೆ ಇದೇ ನಮ್ಮ y ಆಕ್ಸಿಸ್ ನಿಂತ್ಕೊಂಡಿರೋ ಲೈನ್. -7 ಅಂದ್ರೆ ಇಲ್ಲಿ ಬರ್ತಾ ಇದೆ. ಸೊ 0, -7. ನೆಕ್ಸ್ಟ್ x is 3.5, y is 0. ಸೊ x is 3.5 ಅಂದ್ರೆ ಈ 3.5 ನೀವು ಎಲ್ಲಿ ಹುಡುಕ್ತೀರಾ ಅಂದ್ರೆ 3.5 ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡಿ, ಇದೇ ನಮ್ಮ 3.5 ಅಂದ್ರೆ 3.5 ಅನ್ನೋದು 3.5 ಅಂದ್ರೆ ಅದು ಹೆಂಗ್ ನೋಡ್ತೀರಾ ಅಂದ್ರೆ ಫಸ್ಟ್ 3 ಬನ್ನಿ, ಎಕ್ಸ್ ಆಕ್ಸಿಸ್ 3 ಬಂದ್ರ 3 ಆದ್ಮೇಲೆ ಇದನ್ನ ಝೂಮ್ ಮಾಡ್ಬಿಡ್ತೀನಿ ನೋಡಿ ಸ್ವಲ್ಪ ಗೊತ್ತಾಗ್ಲಿ ಅಂತ. ಇಷ್ಟು ಸಾಕು. ಇದು 3 ಅಂದ್ರೆ ನೋಡಿ 3 ಆದ್ಮೇಲೆ ಈ 3 ಇಂದ ಸ್ಟಾರ್ಟ್ ಮಾಡಿ 1, 2, 3, 4 5ನೇ ಲೈನ್. ಅಥವಾ ಈ 3 ಮತ್ತೆ 4 ಮಧ್ಯ ನೋಡಿ ಇಲ್ಲಿ ಬರೀತೀನಿ ನೋಡಿ, ಈ 3 ಮತ್ತೆ ಈ 4 ಮಧ್ಯದಲ್ಲಿ ಒಂದು ಲೈನ್ ಇದೆ ನೋಡಿ, ಇದೇ ನಮ್ಮ 3.5. ಅರ್ಥ ಆಗ್ತಾ ಇದೆಯಾ? 3.5 ಅಂದ್ರೆ ಎಷ್ಟು? 3 ಆದ್ಮೇಲೆ 5ನೇ ಲೈನ್, 3 ಆದ್ಮೇಲೆ 1, 2, 3, 4, 5. 3.6 ಬಂದ್ರೆ 6ನೇ ಲೈನ್, 3.8 ಅಂದ್ರೆ 8ನೇ ಲೈನ್, 3 ಆದ್ಮೇಲೆ 8ನೇ ಲೈನ್. ಆ ತರ ಒಂದೊಂದು ಲೈನ್ ಒಂದೊಂದು ಪಾಯಿಂಟ್ ತರ ಬರುತ್ತೆ. ಅದು ಈ ತರ ಲೆಕ್ಕಾಚಾರ ನೋಡಿ ಇಲ್ಲಿ ಬರೀತೀರಾ. ಇದು 3.5, 0. ಇದೆರಡನ್ನು ಜಾಯಿನ್ ಮಾಡಿ. ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ನೆಕ್ಸ್ಟ್ ಬಂದು ಈ ಸೈಡು ಸೆಕೆಂಡ್ ಇಕ್ವೇಶನ್ಗೆ x 0 ಬಂದು y -2. y -2 ಅಂದ್ರೆ y -2 ಬಂದು ಎಲ್ಲಿ ಬರುತ್ತೆ? y ಆಕ್ಸಿಸ್ ಅಲ್ಲಿ -2 ಇದೆ, ನಮ್ಮ ನಿಂತಿರೋ ಲೈನ್ y ಅಲ್ಲಿ -2 ಇಲ್ಲಿ ಬರ್ತಾ ಇದೆ. ಸೊ 0, -2. ನೆಕ್ಸ್ಟ್ x ಬಂದು 2, x is 2. x is 2 ಅಂದ್ರೆ ಎಲ್ಲಿ ಬರುತ್ತೆ? x is 2 ಅಂದ್ರೆ ಇದೇ ನಮ್ಮ x ಆಕ್ಸಿಸ್, ಇದೇ ನಮ್ಮ x ವ್ಯಾಲ್ಯೂ ಬಂದು 2, 0. ಇದೆರಡನ್ನು ಪ್ಲಾಟ್ ಮಾಡೋಣ, ಜಾಯಿನ್ ಮಾಡೋಣ. ಸೊ ಈ ತರ ಜಾಯಿನ್ ಮಾಡ್ತೀವಿ. ಅಂಡ್ ಫರ್ದರ್ ಏನ್ ಮಾಡೋಣ, ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ, ಬಿಕಾಸ್ ಎರಡು ಮೀಟ್ ಆಗ್ಬೇಕಲ್ವಾ. ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಅಂಡ್ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕು ನಾನು. ನೋಡಿ, ಸೊ ಇದು ಎಲ್ಲಿ ಮೀಟ್ ಆಗ್ತಾ ಇದೆ? ಇದೇ ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್. ಏನಿದು? ಇದೇ ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಮೀಟಿಂಗ್ ಪಾಯಿಂಟ್. ಸೊ ಇಲ್ಲಿ x, y ಬಂದು ಏನ್ ಬರುತ್ತೆ ಆನ್ಸರು? ಇದು 5 ಹತ್ರ ಮೀಟ್ ಆಗುತ್ತೆ x ಅಲ್ಲಿ, y ಹತ್ರ ಬಂದು 3. ನೋಡಿ ಡಾಟೆಡ್ ಲೈನ್ಸ್ ಹಾಕೋಣ. ಸೊ ಇಲ್ಲಿಂದ ಸ್ಟ್ರೈಟ್ ಲೈನ್ ಎಳೆದ್ರೆ ನಾನು 5 ಹತ್ರ ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಹತ್ರ ಬರುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ಯುವರ್ y ವ್ಯಾಲ್ಯೂ, ದಿಸ್ ಇಸ್ ಯುವರ್ x ವ್ಯಾಲ್ಯೂ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಸ್ಕೇಲ್ ಬರ್ದ್ಬಿಡಿ ನೀವೇ. ಅಂಡ್ ಇಲ್ಲಿ ಲೈನ್ ಮೇಲೆ ಈಕ್ವೇಶನ್ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಅದೊಂದು ನೀವೇ ಟಾಸ್ಕ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಇಲ್ಲಿ
ಸಾಲ್ವ್ ಮಾಡ್ಕೊಂಡು ಹೋಗೋಣ ಬೇಗ ಸೇಮ್ ಇದೇ ತರ. ಸೊ ಒಂದು ಎಕ್ಸ್ ವೈ ಎಕ್ಸ್ ಕಮ ವೈ. ಸೊ ಇಲ್ಲಿ ಫಸ್ಟ್ ಈಕ್ವೇಶನ್ ಬರ್ಕೊಳ್ಳೋಣ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಸೊ ಇಲ್ಲಿ ಪುಟ್ ಎಕ್ಸ್ ಈಕ್ವಲ್ ಟು 0. ಸೊ ದೇರ್ಫೋರ್ ಎಕ್ಸ್ ಈಕ್ವಲ್ ಟು 0 ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ನ ಕ್ಯಾನ್ಸಲ್ ಮಾಡ್ಬಿಡಿ, y ಈಕ್ವಲ್ ಟು 6. ಸೊ ಇಲ್ಲಿ 0 ತಗೊಂಡ್ರೆ 6 ಬಂತು, 0,6. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6 ತಿರ್ಗಾ ಬರ್ಕೊಳ್ಳಿ, ಪುಟ್ y ಇಸ್ ಈಕ್ವಲ್ ಟು 0. ಇಫ್ y is 0 ಅಂದ್ರೆ y ನ 0 ಮಾಡ್ಬಿಡಿ, ಕ್ಯಾನ್ಸಲ್ ಮಾಡ್ಬಿಡಿ, x ಈಕ್ವಲ್ ಟು ಏನು 6. ಸೊ 6,0 ಈಸಿ. ಇದೇ ತರ ಸೆಕೆಂಡ್ ಈಕ್ವೇಶನ್ಗೂ ಮಾಡೋಣ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ವೆರಿ ಈಸಿ ಟಾಪಿಕ್ ಇದು. ಓಕೆ, ಭಯ ಪಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಇಷ್ಟು ಕ್ವಶನ್ ಮಾಡಿದ್ರೆ ನೆಕ್ಸ್ಟ್ ಇದಾದ್ಮೇಲೆ ಯಾವುದೇ ಕ್ವಶನ್ ಮಾಡಿ ನೀವು ಕಂಪಲ್ಸರಿ ಮಾಡೋ ಲೆವೆಲ್ಗೆ ಬಂದಿರ್ತೀರಾ. ನೆಕ್ಸ್ಟ್ ಇಲ್ಲಿ ಪುಟ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ನ 0 ಕ್ಯಾನ್ಸಲ್ ಮಾಡೋಣ. ಸೊ ಇಲ್ಲಿ ಮೈನಸ್ ವೈ ಉಳಿದಿದೆ, ರೈಟ್ ಸೈಡ್ 9. ಸೊ ಮೈನಸ್ ಇದ್ದಾಗ ಏನಂತ ಹೇಳಿದ್ದೀನಿ, ಸೈನ್ ಚೇಂಜ್ ಮಾಡ್ಬಿಡಿ. ಸೊ ಇಲ್ಲೂ ಸೈನ್ ಚೇಂಜ್ ಆಗ್ಬಿಡುತ್ತೆ, ಮೈನಸ್ ಇದ್ರೆ ಪ್ಲಸ್, ಪ್ಲಸ್ ಇದ್ರೆ ಮೈನಸ್. ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಗೋಯ್ತು, ಪ್ಲಸ್ ಇದ್ದಿದ್ದು ಇಲ್ಲಿ ಮೈನಸ್ ಮಾಡ್ಬಿಡಿ. ಸೊ ಎಕ್ಸ್ 0 ತಗೊಂಡ್ರೆ y -9, 0,-9. Once again 2x minus y is equal to 9. Put y equal to 0. ಸೊ y equal to 0 ಅಂದ್ರೆ ಈ y ನ ಕ್ಯಾನ್ಸಲ್ ಮಾಡ್ಬಿಡಿ, ಮೈನಸ್ ಕೂಡ ಕ್ಯಾನ್ಸಲ್ ಆಗ್ಬಿಡುತ್ತೆ, y ಜೊತೆ ಇದೆ, ಅದಕ್ಕೆ 2x equal to 9. ಇವಾಗ 9 ನ ನಾನು 2 ಇಂದ ಡಿವೈಡ್ ಮಾಡಬೇಕು, ಕರೆಕ್ಟಾ? ಈ 2 ಇಂದ 9 ನ ಡಿವೈಡ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸೈಡ್ ಅಲ್ಲಿ ಮಾಡ್ತಾ ಇದೀನಿ ನೋಡಿ. 9 ನ 2 ಟೇಬಲ್ ಅಂದ್ರೆ ನಿಮ್ಮ ಹತ್ರ 9 ರೂಪಾಯಿ ಇದೆ, ಅದನ್ನ ಇಬ್ರಿಗೆ ಹಂಚ್ಬೇಕು. ಎಷ್ಟು ಬರುತ್ತೆ? ಎಷ್ಟು? 4.5 ಅಲ್ವಾ? 4/4 ನೀವೇ ನೋಡಿ. 2 4s 8, ರಿಮೈಂಡರ್ 1. ಸೊ ಪಾಯಿಂಟ್ ಇಟ್ರೆ 0, 2 5s 10. ಸೊ 4/4 ಅಂದ್ರೆ x ಈಕ್ವಲ್ ಟು 4.5. ಸೊ ಇಲ್ಲಿ x ಜಾಗದಲ್ಲಿ 4.5, y 0, 4.5,0. ಸೊ ನೋಡಿ, ಇದನ್ನ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ ಇವಾಗ. ಸೊ ಈ ಪಾಯಿಂಟ್ಸ್ ನ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ಬೇಕಂದ್ರೆ x ಬಂದು 6, y ಜಾಗದಲ್ಲಿ x is 0 and y is 6. y 6 ಅಂದ್ರೆ ಇದೇ y ಆಕ್ಸಿಸ್ ಮೇಲೆ 6 ಇಲ್ಲಿ ಬರುತ್ತೆ, 0,6. ನೆಕ್ಸ್ಟ್ ಏನಿದೆ, x ಬಂದು 6, y ಬಂದು 0. ಸೊ x ಬಂದು 6 ಅಂದ್ರೆ ಇದೇ ನಮ್ಮ x ಆಕ್ಸಿಸ್ ಅಲ್ಲಿ 6 ಇಲ್ಲಿ ಬರುತ್ತೆ, 6,0. ಇದೆರಡನ್ನು ಜಾಯಿನ್ ಮಾಡ್ಬಿಡಿ ಸ್ಕೇಲ್ ತಗೊಂಡು. ಸೊ 2 ಪಾಯಿಂಟ್ಸ್ ನ ಜಾಯಿನ್ ಮಾಡಿದ್ದೀನಿ, ಈಸಿ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಏನಿದೆಯೋ ಪಾಯಿಂಟ್ಸ್ ಅದನ್ನ ಪ್ಲಾಟ್ ಮಾಡೋಣ. ಸೊ x is 0, y is -9. y is -9 ಅಂದ್ರೆ ಇದು ನಮ್ಮ y ಆಕ್ಸಿಸ್ ಅಲ್ಲಿ -9 ಇಲ್ಲಿ ಬರುತ್ತೆ, 0,-9. ಸೆಕೆಂಡ್ ಪಾಯಿಂಟ್ ಬಂದು x ಬಂದು ನೋಡಿ ಏನಿದೆ, x is 4.5. ಓಕೆ, 4.5 ಇಲ್ಲಿ ಬರುತ್ತೆ. 4.5 ಅಂದ್ರೆ 4 ಮತ್ತೆ 5 ಮಧ್ಯ ಇರೋ ಪಾಯಿಂಟ್. ಸೊ ಇದೇ 4, ಇದೇ 5, 4 ಮತ್ತೆ 5 ಮಧ್ಯ ಇರೋ ಪಾಯಿಂಟ್ 4.5, ಕರೆಕ್ಟಾ? ಸೊ ಇದು 4.5,0. ಇದೆರಡನ್ನು ಸ್ಕೇಲ್ ತಗೊಂಡು ಜಾಯಿನ್ ಮಾಡ್ತೀರಾ. ಜಾಯಿನ್ ಮಾಡಿ ಫರ್ದರ್ ಎಕ್ಸ್ಟೆಂಡ್ ಮಾಡಿ, ಎರಡು ಮೀಟ್ ಆಗ್ಬೇಕು, 2 ಲೈನ್. ಇಷ್ಟು ಮಾಡಿದ್ರೆ ಸಾಕು. ಇಲ್ಲಿ ಈ 2 ಲೈನ್ ಮೀಟ್ ಆಗ್ತಿರೋ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಮ ಸೊಲ್ಯೂಷನ್. ಇಲ್ಲಿ ಬರೆದ್ಬಿಡ್ತೀನಿ, x, y is equal to. ಸೊ ನಮ್ಮ ಹತ್ರ ಸೊಲ್ಯೂಷನ್ ಏನು ಬಂದಿದೆ ಅದು ಬರೆದ್ಬೋಣ. ಸೊ ಇಲ್ಲಿ ಬರೀತೀನಿ, ಸೊಲ್ಯೂಷನ್ ಬಂದು 5,1. ಸೊ 5,1 ಅಂತ ಹೆಂಗ್ ಗೊತ್ತಾಯ್ತು? 5,1 ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೀವು ಲೈನ್ ಎಳ್ಕೊಂಡ್ ಬರ್ತೀರಾ, ಡಾಟೆಡ್ ಲೈನ್ಸ್ ಎಲ್ಲಿಗೆ ಬಂದು ಮೀಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಈ ಸೈಡ್ ನೋಡಿ, ಇದು ಸೀದಾ y ಹತ್ರ ಬಂದು ಎಲ್ಲಿಗೆ ಮೀಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಸೊಲ್ಯೂಷನ್. ಒಂದು y ವ್ಯಾಲ್ಯೂ 1, x ವ್ಯಾಲ್ಯೂ 5. ಸೊ ನಮಗೆ ಸೊಲ್ಯೂಷನ್ ಸಿಕ್ಕಿದೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಸ್ಕೇಲ್
ನೀವೇ ಬರೀತೀರಾ, ನೀವೇ ಬರ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ಗೆ ಏನಂತ ಬರೀಬೇಕು. ಆ್ಯಂಡ್ ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಈಕ್ವೇಶನ್ ಬರೀಬೇಕು. ಈ ಲೈನ್ಗೆ ಏನು ಈಕ್ವೇಶನು, ಈ ಲೈನ್ಗೆ ಏನು ಈಕ್ವೇಶನ್ ಅಂತ ಕ್ವೆಶನ್ ಬರೀಬೇಕು. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ವ ಆ ಥರ. ನೆಕ್ಸ್ಟ್ ಈ ಥರ ನಿಮ್ಗೆ ಮಾಡೋದು ಗೊತ್ತಾಯ್ತು ಅಂದರೆ ದಟ್ಸ್ ಆಲ್. ಒಂದು ಲಾಸ್ಟ್ ಕ್ವೆಶನ್ ಮಾಡಿ ಮುಗಿಸೋಣ. ನಮಗೆ ಈ ಟಾಪಿಕ್ಗೆ ಫುಲ್ ಸ್ಟಾಪ್ ಇಟ್ಬೋಣ. ದಟ್ಸ್ ಆಲ್. ಈ ಟಾಪಿಕ್ ಮುಗೀತು. ಓಕೆ, ಇಷ್ಟೇ ಒಂದು 5 ಕ್ವೆಶನ್ ಮಾಡಿದ್ರೆ ಸಾಕಿತ್ತು. ಬಟ್ ಇನ್ನೊಂದು ಕ್ವೆಶನ್ ಇಟ್ಕೊಂಡಿದ್ದೀನಿ. ಈ ತರ ಕೊಟ್ರೆ ಏನ್ ಮಾಡ್ಬೇಕು ನೋಡಿ. ಎಕ್ಸ್ ವೈ ಎಕ್ಸ್ ಕಮ ವೈ. ಸೊ ಐ ವಿಲ್ ಟೇಕ್ ಮೈ ಫಸ್ಟ್ ಇಕ್ವೇಶನ್ ಬರ್ದಿ. ಇಲ್ಲಿ ನೋಡಿ, ಬೇಕು ಅಂತ ಏನ್ ಮಾಡಿದಾನು, ರೈಟ್ ಸೈಡ್ ನಮ್ಗೆ ವ್ಯಾಲ್ಯೂ ಇರ್ಬೇಕಾಯ್ತು, ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕೊಟ್ಟಿದ್ದಾನೆ. ನೀವು ಅದನ್ನ ಬೇಕು ಅಂತ ಏನ್ ಮಾಡಿ, ಇದನ್ನ ಈ ಸೈಡ್ ಕಳಿಸ್ಬಿಡಿ ವಾಪಸ್ಸು. ಸೊ ಇದು ಈ ಸೈಡ್ ಹೋದಾಗ ಏನಾಗುತ್ತೆ, 2x minus y is equal to -5 ಆ ಸೈಡ್ ಹೋದಾಗ ಏನಾಗುತ್ತೆ, +5 ಆಗ್ಬಿಡುತ್ತೆ. ಸರಿನಾ? ಹೆಂಗಾಯ್ತು ಅಂದ್ರೆ ಅದನ್ನ ಟ್ರಾನ್ಸ್ಪೋಸಿಂಗ್ ಅಂತ ಹೇಳ್ತಾರೆ. ಅಷ್ಟು ಗ್ಯಾಪ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ನಮ್ಗೆ ಗೊತ್ತಿರೋದೆ, ಪುಟ್ x equal to 0. x 0 ಆದ್ರೆ x ಟರ್ಮ್ನ ಕ್ಯಾನ್ಸಲ್ ಮಾಡ್ಬಿಡಿ. -y is equal to ಉಳಿದಿರೋದು 5. ಮೈನಸ್ ಇದ್ದಾಗ ಏನ್ ಮಾಡಬೇಕು, ಸೈನ್ ಚೇಂಜ್ ಮಾಡ್ಕೊಂಬಿಡಿ. ಪ್ಲಸ್ ಬಿಕಮ್ಸ್ ಮೈನಸ್, ಮೈನಸ್ ಬಿಕಮ್ಸ್ ಪ್ಲಸ್. ಸೊ 0, -5. 0, -5. ಒನ್ಸ್ ಅಗೇನ್ ಈಕ್ವೇಶನ್ ಬರ್ದ್ಬಿಡಿ. ಸೊ ರೈಟ್ ಸೈಡೇ ಮಾಡ್ಕೊಂಡ್ಬಿಡ್ತೇನೆ. ಸರಿನಾ? ರೈಟ್ ಸೈಡ್ 5 ಇದೆ, -5ಗೆ ಆ ಸೈಡ್ ಹೋಗಿದೆ. ನೆಕ್ಸ್ಟ್ ಇಲ್ಲಿ ಪುಟ್ y equal to 0. ಕರೆಕ್ಟಾ? ಸೊ ಇಫ್ ಐ ಪುಟ್ y equal to 0 ಅಂದರೆ y ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಉಳಿದಿರೋದೇನು, 2x equal to 5. ಸೊ ಇಲ್ಲಿ ಏನಂತ ಅರ್ಥ, ಈ 5 ನ 2 ಇಂದ ಡಿವೈಡ್ ಮಾಡಬೇಕು. ಅಂದ್ರೆ 5 ನ 2 ಇಂದ ಡಿವೈಡ್ ಮಾಡಬೇಕು. ಎಷ್ಟಾಗುತ್ತೆ, 2 2s 4, 1 ರಿಮೈಂಡರ್, ಪಾಯಿಂಟ್ ಇಟ್ರೆ 0, 2 5s 10. ಅಥವಾ ನಿಮ್ಮ ಹತ್ರ 5 ರೂಪಾಯಿ ಇದ್ರೆ 5 ರೂಪಾಯಿನ ಇಬ್ರಿಗೆ ಹಂಚಬೇಕು. ಎಷ್ಟು ಬರುತ್ತೆ, 2.5. ಸೊ 2.5, 0 ಇದೆ ನಿಮ್ಮ ರಿಕ್ವೈರ್ಡ್ ಪಾಯಿಂಟ್ಸ್. ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ಹೋಗೋಣ. ಎಕ್ಸ್ ವೈ ಎಕ್ಸ್ ಕಮ ವೈ. ಇಲ್ಲೂ ಕೂಡ ನೋಡಿದ್ರೆ ಈಕ್ವೇಶನ್ ನೋಡಿ ಯಾವ ತರ ಕೊಟ್ಟಿದ್ದಾನೆ, ರೈಟ್ ಸೈಡ್ ಇದನ್ನ ಕಳಿಸ್ಬೇಕು. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು +7. ಪುಟ್ ಎಕ್ಸ್ ಈಕ್ವಲ್ ಟು 0. ಎಕ್ಸ್ ನ 0 ಮಾಡ್ಬಿಟ್ರೆ ವೈ ಈಕ್ವಲ್ ಟು 7 ಉಳಿತು. ಎಕ್ಸ್ 0 ಆದರೆ ವೈ 7, 0, 7. ಒನ್ಸ್ ಅಗೇನ್ ಈಕ್ವೇಶನ್ ಬರ್ಕೊಂತೀನಿ. ಈಕ್ವಲ್ ಟು 7 ಇಲ್ಲಿಂದ ಬರ್ಕೊಂತ ಇದ್ದೀನಿ. ಅರ್ಥ ಆಗ್ತದೆ? ಅದೇ ತರ ಬಿಕಾಸ್ ಆ ಸೈಡ್ ಕಳಿಸ್ಬಿಟ್ಟಿದ್ದೀನಿ. ಪುಟ್ y equal to 0. y 0 ಆದರೆ x equal to 7. ಸೊ ನಾನಿಲ್ಲಿ x equal to 7 ಬರೀತೀನಿ. y 0 ತಗೊಂಡಾಗ 7, 0. ಇದನ್ನ ಗ್ರಾಫಲ್ಲಿ ಪ್ಲಾಟ್ ಮಾಡೋಣ ನೋಡಿ. ಫಸ್ಟ್ x 0 ಇದು ಮರ್ತೋಗ್ಬಿಡಿ. y -5. y ಬಂದು -5 ಎಲ್ಲಿ ಬರುತ್ತಂದ್ರೆ y ಬಂದು -5, ಸಾರಿ -5 ಅಲ್ವಾ ಕೆಳಗಡೆ ಇಲ್ಲಿ. ಸೊ y ಬಂದು -5 ಇಲ್ಲಿ ಬರುತ್ತೆ. y ಬಂದು -5, 0, -5 ಅಂತ ಬರ್ದ್ಬಿಡಿ. ನೆಕ್ಸ್ಟ್ ಈ x ಬಂದು 2.5. x ಬಂದು 2.5 ಅಂದ್ರೆ ಎಲ್ಲಿ ಬರುತ್ತೆ, 2.5 ಹುಡ್ಕೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. 2 ಇದೆ, ಇಲ್ಲಿ 3 ಇದೆ. 2 ಮತ್ತೆ 3 ಮಧ್ಯ ಇರೋ ಪಾಯಿಂಟ್ 2.5, 2.5, 0. ನೆಕ್ಸ್ಟ್ ಇದೆರಡನ್ನು ಸ್ಕೇಲ್ ತಗೊಂಡು ಜಾಯಿನ್ ಮಾಡ್ಬಿಡ್ತೀರಾ. ಸೊ ಸ್ಕೇಲ್ ತಗೊಂಡು ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಾಯ್ತು. ಆ್ಯಂಡ್ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬಿಡಿ. ಸ್ವಲ್ಪ ಅದಾಮೇಲೆ ನೋಡೋಣ ಬಿಡಿ ಎಕ್ಸ್ಟೆಂಡ್ ಮಾಡೋದು. ಅದಾಮೇಲೆ ಎಕ್ಸ್ಟೆಂಡ್ ಮಾಡ್ತೀನಿ. ನೆಕ್ಸ್ಟು ಈ ಸೈಡ್ ಬಂದರೆ ಇಲ್ಲಿ x 0 ಇದೆ, y 7. ಸೊ y 7 ಅಂದರೆ y ಬಂದು 7. y ಬಂದು 7 ಅಂದರೆ ಇಲ್ಲಿದ್ದೀನಾ, ಸರಿ ಇಲ್ಲಿದೆಯಾ, 7, ಸಾರಿ 0, 7. ನೆಕ್ಸ್ಟ್ ಇಲ್ಲೇನಿದೆ, x ಬಂದು 7. x ಬಂದು 7 ಅಂದರೆ ಇದೇ ನನ್ನ x ವ್ಯಾಲ್ಯೂ 7. ಸೊ ಇಲ್ಲಿ 7, 0. ಇದೆರಡನ್ನು ಜಾಯಿನ್ ಮಾಡಿ. ಅಂಡ್ ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕಂತ ಹೇಳಿದೆ. ಸೊ ಇದನ್ನ
ಇದೇ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಬಂದು ಮೀಟ್ ಆಗುತ್ತೆ. ಇವಾಗ ನಮಗೆ ಡಾಟೆಡ್ ಲೈನ್ಸ್ ತಗೊಂಡು ಸೊಲ್ಯೂಷನ್ ಏನು ಅಂತ ನೋಡೋಣ. ಸೊ ಇಲ್ಲಿಂದ ಈ ಮೀಟ್ ಆಗಿರೋ ಪಾಯಿಂಟಿಂದ ಸೊಲ್ಯೂಷನ್ ಬಂದರೆ ಒಂದು ಇಲ್ಲಿ ಬರ್ತಾ ಇದೆ 4 ಹತ್ರ. ನೆಕ್ಸ್ಟ್ ಈ ಸೈಡಿಂದ ನೋಡಿದ್ರೆ ಇಲ್ಲಿ 3 ಹತ್ರ ಬರ್ತಾ ಇದೆ. ಕರೆಕ್ಟಾ? ಸೊ ಇದೇ ನಮ್ಮ ರಿಕ್ವೈರ್ಡ್ ಸೊಲ್ಯೂಷನ್. ದೇರ್ಫೋರ್ x, y is equal to x ಬಂದು 4, y ಬಂದು 3, 4, 3. ಸೊ ಸ್ಕೇಲ್ ಬರೆದು ಬಿಡ್ತೀರಾ. ಸ್ಕೇಲು x ಆಕ್ಸಿಸ್ ಆ್ಯಂಡ್ y ಆಕ್ಸಿಸ್. ಕರೆಕ್ಟಾ? ಏನಂತ ಬರೀತೀರಾ? 1 centimeter is equal to 1 unit ಆ್ಯಂಡ್ ಇಲ್ಲೂ ಕೂಡ 1 centimeter is equal to 1 unit. ಆ್ಯಂಡ್ ಅದಾದಮೇಲೆ ಇಲ್ಲಿ ಇದು ಯಾವ ಲೈನ್ಗೆ ಇದು ಯಾವ ಇಕ್ವೇಶನ್ ಸೇರಿರೋದು, ಇದು ಯಾವ ಇಕ್ವೇಶನ್ ಅಂತ ಬರೆದು ಬಿಡ್ತೀರಾ. ಸೊ ದಟ್ಸ್ ಆಲ್. ಇಷ್ಟು ಮಾಡಿದ್ರೆ ಪ್ರಾಪರ್ ಆಗಿ ನೀವು ಇನ್ನು ನೀವು ಯಾವುದೇ ಕ್ವಶನ್ಸ್ ಮಾಡಿ ನಿಮಗೆ ತುಂಬ ಈಸಿ ಅನಿಸುತ್ತೆ. ನೀವೆಲ್ಲ ಕ್ವಶನ್ಸು ಮಾಡ್ಬೋದು. ಆ್ಯಂಡ್ ಇದೇ ಒಂದು ಮೆಥಡ್ ಇಲ್ಲ. ಓಕೆ, ಗ್ಯಾಪ್ ಮಾಡ್ಕೊಳ್ಳಿ. ಬರೀ ಇದೇ ಒಂದು ಮೆಥಡ್ ಇಲ್ಲ. ಸೊ ನಿಮ್ಗಳಿಗೋಸ್ಕರ ನಾನಿಲ್ಲಿ ಪ್ರಾಕ್ಟೀಸ್ ಕ್ವಶನ್ ಇಟ್ಟಿದ್ದೀನಿ. ಪ್ರಾಕ್ಟೀಸ್ ಕ್ವಶನ್ಸ್ ಇದೆಲ್ಲ ಕ್ವಶನ್ಸು ನಾನು ನಿಮಗೆ ಕ್ವಶನ್ ಪೇಪರ್ಸಿಂದ ತೊಗೊಂಡಿದ್ದೀನಿ. ನಿಮ್ಮ SSLC ಏನು ಫೈನಲ್ ಎಕ್ಸಾಮ್ ಪೇಪರ್ಸ್ ಇರುತ್ತೋ, ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಲ್ಲಿಂದ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಇದನ್ನು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಇದನ್ನು ಬೇಕಿದ್ರೆ ನನ್ನ ವಾಟ್ಸಪ್ ಗ್ರೂಪ್ ಇದೆ, ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಏನಂದರೆ ಇದಕ್ಕೊಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಆ್ಯಂಡ್ ನೆಕ್ಸ್ಟು ನೀವು ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಫರ್ದರ್ ನಾನು ತುಂಬಾ ವೀಡಿಯೋಸ್ ಕ್ಲಾಸ್ 10th ರಿಲೇಟೆಡ್ ಏನೇನಿದೆಯೋ, ಈವನ್ ಹಿಂದಿ ಕೂಡ ಕವರ್ ಮಾಡ್ತಾ ಇದ್ದೀನಿ. ಈವನ್ ಹಿಂದಿ, ನೀವು ಹಿಂದಿಲಿ ತೀರಾ ವೀಕ್ ಇದ್ದೀರಾ ಅಂದರೆ ಇಡೀ ಹಿಂದಿ ಸಿಲೆಬಸ್ ಕವರ್ ಮಾಡ್ತೀನಿ. ಇಡೀ ಮ್ಯಾಥ್ಸ್ ಇಂಪಾರ್ಟೆಂಟ್ ಏನೇನು ಟಾಪಿಕ್ಸ್ ಇದೆಯೋ ಅದೆಲ್ಲ ಕವರ್ ಮಾಡ್ತೀನಿ. ಸೊ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಫಸ್ಟ್ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಯಾರ್ಯಾರಿಗೆ ಈ ಟಾಪಿಕ್ ಬರಲ್ವೋ ಫಸ್ಟ್ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು ಪೀಪಲ್ ದಟ್ ಯು ಹ್ಯಾವ್ ವಾಚ್ ದಿಸ್ ವಿಡಿಯೋ. ಈ ವಿಡಿಯೋನ ಎಂಡ್ವರೆಗೂ ಯಾರು ನೋಡಿದ್ದೀರೋ ಅವ್ರು ನಿಜವಾಗ್ಲೂ ನಾನು ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಟ್ ಲಾಸ್ಟ್ ವಾಟ್ಸಪ್ ಗ್ರೂಪ್ ಇದೆ. ಏನಾಗುತ್ತೆ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಲಿಂಕ್ ಶೇರ್ ಮಾಡ್ತಾ ಇರ್ತೀನಿ ವೀಡಿಯೋಸ್ದು. ಆ್ಯಂಡ್ PDF ಆಗಿರಲಿ, ನೋಟ್ಸ್ ಆಗಿರಲಿ, ಕ್ವೆಶನ್ ಪೇಪರ್ಸ್ ಆಗಿರಲಿ, ಇದನ್ನೆಲ್ಲ ನಾನು ಅಲ್ಲಿ ಕಳಿಸ್ತಾ ಇರ್ತೀನಿ. ನಿಮಗೆ ಅಲ್ಲಿ ಫಾರ್ವರ್ಡ್ ಮಾಡಿದಾಗ ಬೇಗನೆ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಏನೇ ಡೌಟ್ಸ್ ಇದ್ರೂ ಗ್ರೂಪಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಲಿಂಕ್ ನಿಮ್ಗೆ ಎಲ್ಲಿ ಸಿಗ್ಬೋದಂದರೆ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಕ್ಲಿಕ್ ಮಾಡಿ ನೀವು ಈ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು.